ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾ ಐಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ವ್ಯಂಜನ ಸಂಧಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಾವು ಸಂಧಿಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ ಕ್ಲಾಸ್ ಅನ್ನ ಆರಂಭ ಮಾಡಿದ್ವಿ. ಹಿಂದಿನ ತರಗತಿಯಲ್ಲಿ ನಾವು ಸ್ವರ ಸಂಧಿ ಅಂದ್ರೆ ಏನು, ಅದರ ವಿಧಗಳು ಯಾವುವು, ಸ್ಪಷ್ಟವಾಗಿ ಏನೇನು ಅದರ ಮೇಲೆ ಪ್ರಶ್ನೆಗಳು ಬರ್ಬೋದು, ಅದನ್ನು ಸಂಧಿ ವಿಚ್ಛೇದ ಯಾವ ರೀತಿ ಮಾಡಬೇಕು, ಎಲ್ಲಾ ವಿಷಯಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಿಂದಿನ ತರಗತಿಯಲ್ಲಿ ನಾವು ವ್ಯಂಜನ ಸಂಧಿ ಮತ್ತೆ ವಿಸರ್ಗ ಸಂಧಿ ಈ ಎರಡಂತಂದ್ರೆ ಸಂಧಿಯಲ್ಲಿ 3 ಪ್ರಕಾರ ಆಗಿದ್ದಾವ ಅಂತ ಹೇಳಿದ್ದೆ ನಿಮ್ಗೆ. ಒಂದು ಸ್ವರ ಸಂಧಿ, 2 ವ್ಯಂಜನ ಸಂಧಿ, 3 ವಿಸರ್ಗ ಸಂಧಿ ಅಂತ ಹೇಳಿದ್ದೆ. ಸೊ ಇಂದಿನ ತರಗತಿಯಲ್ಲಿ ನಾವು ವ್ಯಂಜನ ಸಂಧಿ ಮತ್ತೆ ವಿಸರ್ಗ ಸಂಧಿ 2 ಸಂಧಿಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಸೊ ಹಾಗಾದ್ರೆ ವ್ಯಂಜನ ಸಂಧಿ ಅಂತಂದ್ರೆ ಏನ್ರಿ ಸರ, ಗೊತ್ತಾಗ್ಬೇಕಲ್ಲ ಅರ್ಥ. ನೋಡ್ರಿ, एक स्वर और एक व्यंजन या दो व्यंजन के मेल को व्यंजन संधि कहते हैं. ಒಂದು ಸ್ವರ ಮತ್ತು ಒಂದು ವ್ಯಂಜನಾಕ್ಷರ ಅಥವಾ 2 ವ್ಯಂಜನಾಕ್ಷರಗಳ ಕೂಡುವುದು ಅಥವಾ ಮೇಲಾಗುವಂತಹ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವ್ರಿ ಸರ, ವ್ಯಂಜನ ಸಂಧಿ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಹೇಳಲಾಗಿದೆ, ಹೌದಾ. ಸೊ ಇಲ್ಲಿ ನಾವು ವ್ಯಂಜನ ಸಂಧಿಯಲ್ಲಿ ಯಾವುದೇ ತರಹದ ಪ್ರಕಾರಗಳನ್ನ ಕಾಣೋದಿಲ್ಲ. ಇಲ್ಲಿ ಕೇವಲ ಕೆಲವೊಂದು ನಿಯಮಗಳ ಆಧಾರದ ಮೇಲೆ ನಾವು ವ್ಯಂಜನ ಸಂಧಿಯನ್ನ ಅಧ್ಯಯನ ಮಾಡಬೇಕು. ಆ ನಿಯಮಗಳನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಆ ನಿಯಮದ ಪ್ರಕಾರ ನಿಮ್ಮ ಪರೀಕ್ಷೆಯಲ್ಲಿ ಸಂಧಿ ವಿಚ್ಛೇದ ಬಂತು, ಅದೇ ರೀತಿ ಮಾಡ್ರಿ. ಇಲ್ಲ ಆ ನಿಯಮಗಳನ್ನು ಬಳಸ್ಕೊಂಡು ಸಂಧಿಕಾ ನಾಮ ಪಹಚಾನೆ ಅಂತಂದ್ರ ಆ ಶಬ್ದಗಳನ್ನ ನೀವು ಕಂಡು ಹಿಡಿಬೇಕು, ಹೌದಾ. ಸೊ ಮೊದಲನೇ ನಿಯಮವನ್ನ ನಾವು ನೋಡೋಣ. ಸರ್, ಇವೇನ್ ಬರ್ದಿರಿ ಸರ್, ಇವೇನಿಲ್ರಿ, ನಾವು ವ್ಯಂಜನಾಕ್ಷರಗಳನ್ನ ಆಲ್ರೆಡಿ ನೀವು ಓದಿದ್ದೀರಿ, ಹೌದಾ. ಅಲ್ಲಿ ಪ್ರಥಮ ವರ್ಣ, ದ್ವಿತೀಯ ವರ್ಣ, ತೃತೀಯ ವರ್ಣ, ಮತ್ತೆ ಚೌತಿಯ ವರ್ಣ ಮತ್ತೆ ಪಂಚಮ ವರ್ಣ ಅಂತ ಹೇಳಿ 5 ವರ್ಣಗಳನ್ನು ನೋಡ್ತೇವೆ, ಹೌದಾ. ಸೊ ಅದರಲ್ಲಿನೇ ಇದು ಕ ಚಟ ತಪ್ಪ ಇದ್ದು ಪ್ರಥಮ ವರ್ಣ, ಗಜಡ ಇದ್ದು ತೃತೀಯ ವರ್ಣ, ಂಗಾಯಣ ನಮ್ದು ಪಂಚಮಾಕ್ಷರ ಆಗಿದಾವೆ ಅಥವಾ ಪಂಚಮ ವರ್ಣ ಆಗಿ ಬಿಟ್ಟಿದಾವೆ, ಹೌದಾ. ಸೊ ಇವುಗಳನ್ನೇ ನಾವು ಇಂದಿನ ತರಗತಿಯಲ್ಲಿ ಇದರ ಬೇಸ್ ಮೇಲೆ ನಾವು ಅಂತಂದ್ರೆ ಮೊದಲನೇ ನಿಯಮವನ್ನು ಕಾಣ್ತೀವಿ. ಒಂದು ಪಂಚಮ ನಿಯಮ, ಪಂಚಮಾಕ್ಷರ, ತೃತೀಯಾಕ್ಷರ ಮತ್ತೆ ಪ್ರಥಮಾಕ್ಷರ, ಹೌದಾ. ಇವುಗಳ ಆಧಾರದ ಮೇಲೆ ಮೊದಲನೇ ನಿಯಮ. ಬರ್ರಿ ಸರ್, ಮೊದಲನೇ ನಿಯಮ ಏನಂತಂದ್ರೆ ಇಲ್ಲಿ ನೋಡ್ರಿ ಸರ, ಇದು ಹೇಳಿದೆ ನಿಮ್ಗೆ ತೃತೀಯ ವ್ಯಂಜನ, ತೃತೀಯ ವರ್ಣ. ಈ ತೃತೀಯ ವರ್ಣದಿಂದ ಯಾವುದೇ ಅಕ್ಷರಗಳು ಬದಲಾವಣೆ ಆದಂತಂದ್ರೆ ಯಾವ್ದಾಗ್ಬಿಡ್ತಾವ್ರಿ, ಪ್ರಥಮ ವರ್ಣ ಆಗಿ ಬದಲಾವಣೆ ಅಂತಂದ್ರೆ ಗ ಇದ್ದಿದ್ದು ಕ ಆಗಿ ಪರಿವರ್ತನೆ ಹೊಂದುತ್ತೆ, ಜ ಇದ್ದಿದ್ದು ಚ, ಡ ಇದ್ದಿದ್ದು ಟ, ದ ಇದ್ದಿದ್ದು ತ, ಬ ಇದ್ದಿದ್ದು ಪ, ಹೌದಾ. ಸೊ ಈ ರೀತಿ ಏನಂತಂದ್ರೆ ಅವು ಬದಲಾವಣೆ ಹೊಂತವೆ. ಈ ಪ್ರಥಮ ವರ್ಣ ಇದೆ ನೋಡ್ರಿ, ಪ್ರಥಮ ವರ್ಣ ಇವು ಯಾವಾಗ್ಲೂ ಹಲಂತ ಹಚ್ಚಿರುವಂತದಂತಂದ್ರೆ ವ್ಯಂಜನ ಆಗಿ ಯಾವಾಗ್ಲೂ ವ್ಯಂಜನನೇ ಆಗಿರ್ತವೆ. ನೆಕ್ಸ್ಟ್ ನಮ್ದು 5ನೇದು ಇದೆ ನೋಡ್ರಿ, ಂಗಾಯಣ ನಮ ಇದ್ದಿದ್ದು, ಇವುಗಳು ಕೂಡ ಮ ಇದ್ದಿದ್ದು ಪ ಆಗಿ ಪರಿವರ್ತನೆ ಹೊಂದುತ್ತದೆ, ಂಗ ಇದ್ದಿದ್ದು ಕ ಆಗಿ ಅಂತಂದ್ರೆ ಪಂಚಮಾಕ್ಷರಗಳು ಕೂಡ ಏನಾಗಿ ಪರಿವರ್ತನೆ ಹೊಂದುತ್ತಾವ ಅಂತಂದ್ರೆ ಪ್ರಥಮ ಅಕ್ಷರಗಳಾಗಿ ಪರಿವರ್ತನೆಯನ್ನು ಹೊಂದುತ್ತಾವ್ರಿ. ಉದಾಹರಣೆ ನೋಡೋಣ. ಇವಾಗ ನೋಡ್ರಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದಿಗಂಬರ ಅಂತ ಹೇಳಿ ಒಂದು ಶಬ್ದ ಇದೆ ರೀ. ಏನ್ರಿ ಸರ, ದಿಗಂಬರ ಬಹಳಷ್ಟು ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಿರುವಂತಹ ನಿಮ್ಮ ಏನಂತಂದ್ರೆ ಶಬ್ದ ಆಗಿದೆ. ಇದರ ಮೇಲೆ ಬಹಳಷ್ಟು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ದಿಗಂಬರ ಶಬ್ದಕ್ಕೆ ಸಂಧಿ ಕಾ ಉದಾಹರಣೆ ಅಥವಾ ದಿಗಂಬರ ಶಬ್ದಕ ಸಂಧಿ ವಿಚ್ಛೇದ ಕೇಳಿ ಅಂತ ಹೇಳಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಶಬ್ದ ನೋಡ್ರಿ ಸರ. ನಿಮ್ಗೆ ಹೇಳಿದ್ದೆ ಗ ಇದ್ದಿದ್ದು ಕ ಆಗಿ ಪರಿವರ್ತನೆ ಹೊಂದುತ್ತ. ನೋಡ್ರಿ ಇಲ್ಲಿ ದಿಕ್, ಅದಿಕ್, ಅಂಬರ, ದಿಕ್, ಅದಿಕ್, ಅಂಬರ, ದಿಗಂಬರ ಅಂತ ಹೇಳಿ ಆಗ್ಬಿಡ್ತದೆ, ಹೌದಾ. ಇಲ್ಲಿ ನೋಡ್ರಿ ಸರ, ಗ ಇದ್ದಿದ್ದು ಕ ಆಗಿ ಪರಿವರ್ತನೆ ಹೊಂದುತ್ತೆ. ನಿಮ್ಗೆ ಹೇಳಿದೆ ನಿಯಮದ ಪ್ರಕಾರ ಅದು ಕ ಎಂತ ಕದಿ ಸರ, ವ್ಯಂಜನ್ ಕ. ಇದು ಮೇಲೆ ಏನ್ ಬಿಂದಿ ಇದೆ ನೋಡ್ರಿ, ಈ ಬಿಂದಿ ಡೈರೆಕ್ಟ್ ಆಗಿ ಬಿಂದಿ ಅಂತಂದ್ರೆ ಅಂತ ಹೇಳ್ತೀವಲ್ರಿ, ಹೌದು. ನೆಕ್ಸ್ಟ್ ಬರ ಇದ್ದಿದ್ದು ಬರ ಡೈರೆಕ್ಟ್ ಆಗಿ ಬಂತಂದ್ರೆ ಯಾವುದೇ ರೀತಿ ಬದಲಾವಣೆಯನ್ನು ಮಾಡಿಲ್ಲ. ನಾವು ಏನ್ ಬದಲಾವಣೆ ಮಾಡಿದೀವ್ರಿ, ತೃತೀಯ ವರ್ಣ ಮತ್ತು ತೃತೀಯ ವರ್ಣ ಇದ್ದಿದ್ದು ಯಾವ ವರ್ಣ ಆಗಿ ಬಂದದ್ರಿ, ನಮ್ದು ಪ್ರಥಮ ವರ್ಣವಾಗಿ ಬಂದಿದೆ. ಇಲ್ಲಿ ಬದಲಾವಣೆ ಕಾಣ್ತೇವೆ, ಹೌದಾ. ಸೊ ಇದೇ ಫಾರ್ಮೆಟ್ ನಲ್ಲಿ ನಿಮ್ಗೆ ಏನಂತಂದ್ರೆ ಉಳುಕಿವೆಲ್ಲವುಗಳನ್ನ ನಿಮ್ಗೆ ಶಬ್ದಗಳನ್ನ ಬಿಡಿಸ್ಬೇಕಾಗಿದೆ, ಹೌದಾ. ಇಲ್ಲಿ ನೋಡ್ರಿ ವಾಗೀಶ ಅಂತಿದೆ, ವಾಕ್ ಕ, ಗ ಜಾಗದಲ್ಲಿ ಯಾವ್ದು ಬಳಸ್ಬೇಕ್ರಿ, ಕ. ವಾಕ್ ಅಧಿಕ್ ಈಶ, ವಾಗೀಶ. ಅದೇ ರೀತಿ ಜಗದೀಶ, ಜಗತ್, ಹೌದಾ. ಜಗತ್ ಅಧಿಕ್ ಈಶ, ಜಗದೀಶ, ಹೌದಾ. ಜಗದೀಶ ನೋಡ್ರಿ, ದ ನೋಡ್ರಿ, ದ ಇದ್ದಿದ್ದು ಏನಾಗ್ಬಿಡ್ತದ್ರಿ, ತ ಆಗಿ ಪರಿವರ್ತನೆ ಹೊಂದದ. ಅದು ತ ಎಂತದ್ರಿ, ವ್ಯಂಜಂತ.
ಅದೇ ರೀತಿ ಅಜಂತ, ಅಜಂತ ಏನಾಗ್ತದ್ರಿ ಸರ್? ಅಚ್, ಅಚ್ ಅಧಿಕ್ ಅಂತ, ಅಜಂತ. ಹೌದಾ? ಅಬ್ಜ ನೋಡ್ರಿ, ಬ ಇದಿದ್ ಏನಾಗ್ಬಿಡ್ತದ್ರಿ? ಪ ಆಗಿ ಪರಿವರ್ತನೆ ಹೊಂದುತ್ತದ. ಹೌದಾ? ಅಪ್, ಅಪ್ ಅಧಿಕ್ ಜ, ಅಬ್ಜ. ಹೌದಾ? ಇಲ್ಲಿ ನೋಡ್ರಿ ಗಮನಿಸ್ರಿ, ಆರನೇದು ಷಡ್ ಮಾಸ ಅಂತ ಹೇಳಿ ಇದೆ. ಹೌದಾ? ಇದು ಅಂಗ ಅಂತ ಹೇಳ್ತೀವಿ ನಾವು ಹಿಂದಿಯಲ್ಲಿ. ಅಂಗ ಇದು ಪಂಚಮಾಕ್ಷರದ ಮೊದಲನೇ ವರ್ಣ. ಹೌದಾ? ಂಗ ಅಂತ ಕೂಡ ಹೇಳ್ತೀವಿ. ಂಗ ಇದ್ದಿದ್ದು ಏನಾಗಿ ಪರಿವರ್ತನೆ ಹೊಂದುತ್ತದೆ ಸರ್? ನಮ್ದ ಕ ಆಗಿ ಪರಿವರ್ತನೆ ಹೊಂದುತ್ತಾ. ಹಾಗಾದರೆ ಚಕ್ ಅಧಿಕ್ ಮಾಸ, ಚಕ್ ಅಧಿಕ್ ಮಾಸ ಷಡ್ ಮಾಸ. ಅದೇ ರೀತಿ ಜಗದಂಬ, ಜಗತ್ ಅಧಿಕ್ ಅಂಬ, ಜಗದಂಬ. ಷಣ್ಮಾಸ ಅಂತಿದೆ ನೋಡ್ರಿ, ಅದೇ ರೀತಿ ಇದು ಪಂಚಮಾಕ್ಷರ. ಪಂಚಮಾಕ್ಷರದಲ್ಲಿ ನ ಇದೆ ರೀ, ನ ಇದ್ದಿದ್ದು ಏನಾಗ್ತದ್ರಿ? ಟ ಆಗಿ ಪರಿವರ್ತನೆ ಹೊಂದುತ್ತದೆ. ಹೌದಾ? ಷಟ್ ಅಧಿಕ್ ಮಾಸ ಷಣ್ಮಾಸ. ಹೌದಾ? ಚಿನ್ಮಯ ನೋಡ್ರಿ, ಇಲ್ಲಿ ನ ಯಾವ್ದದ ರೀ ಸರ್? ನಮ್ದು ನ ಎಲ್ಲಿಂದ ಬಂದಿದೆ ರೀ? ಪಂಚಮಾಕ್ಷರ. ಇದು ಏನಾಗ್ಬಿಡ್ತದ್ರಿ? ತ ಆಗ್ಬಿಡ್ತದೆ. ಹೌದಾ? ಚಿತ್ ಅಧಿಕ್ ಮಯ ಚಿನ್ಮಯ. ಸೊ ಇದೇ ಫಾರ್ಮೆಟ್ ನಲ್ಲಿ ನಿಮ್ಗೆ ಏನಂತಂದ್ರೆ ತೃತೀಯಾಕ್ಷರಗಳು ಮತ್ತು ಪಂಚಮಾಕ್ಷರಗಳು ಏನಾಗ್ಬಿಡ್ತಾವ್ರಿ ಸರ್? ಪ್ರಥಮ ವರ್ಣಗಳಲ್ಲಿ ಬದಲಾವಣೆ ಆಗ್ತದಂತ ಮೊದಲನೇ ನಿಯಮ ನಿಮ್ಗೆ ಸ್ಟಡಿ ಮಾಡ್ಬೇಕಾಗಿದೆ. ಸೊ ಇದ್ರ ಬೇಸ್ ಮೇಲೆ ಬೇರೆ ಬೇರೆ ಶಬ್ದಗಳನ್ನ ನೀವು ಅಂತಂದ್ರೆ ಅಭ್ಯಾಸಕ್ಕೆ ತೆಗೆದುಕೊಳ್ಳಬಹುದು. ಹೌದಾ? ಮೊದಲನೇ ನಿಯಮ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ರೀ ಸರ, ನೆಕ್ಸ್ಟ್ ನೋಡ್ರಿ ದ್ವಿಜ ವ್ಯಂಜನ ಅಂತಿದೆ. ದ್ವಿಜ ವ್ಯಂಜನ ಅಂತಂದ್ರೆ ಯಾವುದೇ ಒಂದು ಶಬ್ದದಲ್ಲಿ ವ್ಯಂಜನಾಕ್ಷರಗಳು ಕಂಟಿನ್ಯೂ ಆಗಿ ಬರೋದು ಅಂತ ಹೇಳಿ ಅರ್ಥ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ ಸರ, ಲ ಲ ಅಂತಿದೆ. ಹೌದಾ? ಲ ಲ ಇದೆ, ತ ಇದೆ, ಚ ಚ ಇದೆ, ಡ ಡ ಇದೆ. ಹೌದಾ? ಇವೇನಂತಂದ್ರೆ ವ್ಯಂಜನಾಕ್ಷರಗಳು ಒಂದು ಶಬ್ದದಲ್ಲಿ ಸದೆ ಬಿಡದೆ ಅಂತಂದ್ರೆ ಗ್ಯಾಪ್ ಇರ್ಲಾರ್ದೆ ಕಂಟಿನ್ಯೂಸ್ ಆಗಿ ಬರ್ತವೆ. ಹೌದಾ? ಸೊ ಇಂಥವು ಬಂದಾಗ ನಾವು ಏನ್ ಮಾಡ್ಬೇಕ್ರಿ? ಇನ್ನೊಂದು ನ ಕೂಡ ಬರ್ತದ್ರಿ. ಏನ್ರಿ ನ? ಹೌದಾ? ವ್ಯಂಜನಾಕ್ಷರ. ಇವು ದ್ವಿಜಾಕ್ಷರಗಳಂತ ಹೇಳಿ ಹೇಳ್ತೇವೆ. ಸೊ ಇವುಗಳ ಬದಲಾಗಿ ನಾವು ಏನಂತ ಬಳಸ್ಬೇಕಂತಂದ್ರೆ, ಇವುಗಳ ಬದಲಾಗಿ ವ್ಯಂಜನ ತ ಅನ್ನ ಬಳಸ್ಬೇಕ್ರಿ. ಏನ್ರಿ ಸರ? ವ್ಯಂಜನ್ ತ. ಸೊ ಈ ಶಬ್ದಗಳು ಎಲ್ಲಿ ಕಾಣ್ತವೆ ಅವುಗಳ ಜಾಗದಲ್ಲಿ ನಾವು ಯಾವ್ದನ್ನ ಬಳಸ್ಬೇಕ್ರಿ? ವ್ಯಂಜನ್ ತ. ಉದಾಹರಣೆ ನೋಡ್ರಿ, ಉಲ್ಲೇಖ ಅಂತಿದೆ. ಹೌದಾ? ಸೊ ಇಲ್ಲಿ ಲ ಇದೆ ನೋಡ್ರಿ, ಅರ್ಧ ವ್ಯಂಜನ್ ಲ. ಅದರ ಜಾಗದಲ್ಲಿ ಯಾವ್ದನ್ನ ಬಳಸ್ರಿ? ನೀವು ತ ಬಳಸ್ರಿ. ಯಾವ್ದು ಸರಿ ಸಹ? ವ್ಯಂಜನ್ ತ. ಹೌದಾ? ಉತ್, ಉತ್ ಅಧಿಕ್ ಲೇಖ ಉಲ್ಲೇಖ. ಹೌದಾ? ಸಿಂಪಲ್, ಏನೂ ಇಲ್ಲ, ಏನು ಬದಲಾವಣೆ ಮಾಡಿಲ್ಲ. ಜಸ್ಟ್ ದ್ವಿಜ ವ್ಯಂಜನ ಬಂದಿದೆ, ಅದರ ಜಾಗದಲ್ಲಿ ನಾವು ಯಾವ್ದಂತಂದ್ರೆ ತ, ವ್ಯಂಜನ್ ತ ಅನ್ನ ಬಳಸ್ತಾ ಇದ್ದೇವೆ. ಉತ್ ಅಧಿಕ್ ಲೇಖ ಉಲ್ಲೇಖ. ಅದೇ ರೀತಿ ಜಗನ್ನಾಥ ಅಂತಿದೆ ರೀ, ಜಗತ್, ಜಗತ್ ಅಧಿಕ್ ನಾಥ, ಜಗನ್ನಾಥ. ಹೌದಾ? ಉಚ್ಚಾರಣ ನೋಡ್ರಿ ಸರ್, ಉತ್, ಉತ್ ಅಧಿಕ್ ಚಾರಣ, ಉಚ್ಚಾರಣ ಅಂತ ಹೇಳಿ ಆಗಿ ಬಿಡುತ್ತದೆ. ಉಲ್ಲಾಸ ನೋಡ್ರಿ, ಉತ್ ಅಧಿಕ್ ಲಾಸ, ಉಲ್ಲಾಸ. ಏನು ಮಾಡ್ತಾ ಇಲ್ರಿ, ಇಲ್ಲ ಚ ಚ ಏನ್ ನ ಬರ್ತಾ ಇದೆ ನೋಡ್ರಿ, ವ್ಯಂಜನ. ಇವುಗಳ ಜಾಗದಲ್ಲಿ ನಾವು ಏನ್ ಬಳಸ್ತಾ ಇದ್ದೀವ್ರಿ ಸರ್? ವ್ಯಂಜನತನ ಬಳಸ್ತಾ ಇದ್ದಾವ್ರಿ. ಅದೇ ನಮ್ದು ಎರಡನೇ ದ್ವಿಜ ವ್ಯಂಜನ ನಿಯಮ ಅಂತ ಹೇಳಿ ಆಗ್ಬಿಡ್ತದೆ. ಸಚ್ಚರಿತ್ರ ನೋಡ್ರಿ ಸರ್, ಸತ್ ಅಧಿಕ್ ಚರಿತ್ರ. ಹೌದಾ? ಸಚ್ಚರಿತ್ರ. ಇನ್ನ ಲಾಸ್ಟ್ ಒಂದ್ ತಲ್ಲೀನ ಅಂತ ಓದಿದ್ದೀರಿ. ಆ ತಲ್ಲೀನನ್ನ ಯಾವ ರೀತಿ ಸಂಧಿ ವಿಚ್ಛೇದ ಮಾಡ್ಬೇಕಂತ ಹೇಳಿ ನೀವೇನಂತಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ಚಲೋ ನೆಕ್ಸ್ಟ್ ಹೋಗೋಣವಾ. ಇದು ನಿಮ್ಗೆ ಏನಂತಂದ್ರೆ ಹೋಮ್ ವರ್ಕ್. ಹೌದಾ? ತಲ್ಲೀನವನ್ನ ನನಗೆ ಬಿಡಿದು ತೋರಿಸ್ಬೇಕು ನೀವು. ಹೌದಾ? ನೆಕ್ಸ್ಟ್ ರೀ ಸರ, ನೆಕ್ಸ್ಟ್ ನಮ್ದು ಮೂರನೇ ನಿಯಮ ನೋಡ್ರಿ, ನಿಯಮ ಅಂತ ಹೇಳಿ ಕರಿತೀವಿ. ಹೌದಾ? ಮೇಲೆ ಬಿಂದಿ ಇದೆ. ಈ ಬಿಂದಿಯ ಬದಲಾಗಿ ನಾವು ಅಂತಂದ್ರೆ ವ್ಯಂಜನ ಮ ಅನ್ನು ಬಳಸ್ಬೇಕಂತ ಹೇಳಿ ಮೂರನೇ ನಿಯಮ ಹೇಳ್ತಾ ಇದ್ದೀರಿ. ಏನ್ರಿ ಸರ? ಇದೆ. ಈ ಅಂತಂದ್ರೆ ಉಚ್ಚಾರಣೆ ಏನ್ ಬರ್ತಾ ಇದೆ ರೀ? ಮ ಬರ್ತಾ ಇದೆ. ಆ ನೇ ನಾವು ಯಾವ ಮ ಆಗಿ ಪರಿವರ್ತನೆ ಹೊಂದಿಸ್ಕೋಬೇಕಂತಂದ್ರೆ ವ್ಯಂಜನ ಮ ಅಂತ ಹೇಳಿ ನಾವು ಬಳಸ್ಕೊಳ್ಬೇಕು. ಹೌದಾ? ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಮೊದಲನೇ ಏನಂತಂದ್ರೆ ಶಬ್ದ ಇದೆ. ಉದಾಹರಣೆಗೆ ಸಂಯಮ ಅಂತ ಹೇಳಿ ಇದೆ ರೀ. ಏನ್ರಿ ಸರ? ಸಂಯಮ. ಹೌದಾ? ಸಂಯಮದಲ್ಲಿ ಆಸ್ ಇಟ್ ಈಸ್ ಬರೀರಿ. ಇದೇನ್ ಬಿಂದಿ ಬಂದಿದೆ ನೋಡ್ರಿ, ಈ ಬಿಂದಿಯ ಬದಲಾಗಿ ಯಾವ್ದನ್ ಬರೀರಿ ಸರ? ವ್ಯಂಜನ್ ಮ ಅನ್ ಬಳಸ್ರಿ. ಹೌದಾ? ಆಸ್ ಇಟ್ ಈಸ್ ಯಮ ಅಂತಿದೆ, ಲಾಸ್ಟಿಗೆ ಯಮ ಅಂತ ಬಳಸ್ರಿ. ಹೌದಾ? ಹೋದ್ರಿ ಸರ್. ಇವಾಗ ಸಂ ಅಧಿಕ್ ಯಮ ಸಂಯಮ. ಏನ್ರಿ ಸರ? ಸಂ ಅಧಿಕ್ ಯಮ ಸಂಯಮ. ಅದೇ ರೀತಿ ಇನ್ನೊಂದು ನೋಡ್ರಿ ಸರ, ಅಹಂಕಾರ ಅಂತಿದೆ. ಹೌದಾ? ಅ ಮತ್ತು ಹ ಬರೀರಿ ಆಸ್ ಇಟ್ ಈಸ್.
ಇಲ್ಲೇನ್ ಬಿಂದಿ ಬಂದಿದೆ ನೋಡ್ರಿ, ಹದ ಮೇಲೆ ಬಿಂದಿ ಬಂದಿದೆ ಹೌದಾ, ಅದನ್ನ ಮ ಅಂತ ಬರೀರಿ. ಏನ್ರಿ ಸರ, ವ್ಯಂಜನ್ ಮ ಹೌದಾ. ಲಾಸ್ಟಿಗೆ ಏನ್ ಓದೋದ್ರಿ ಸರ, ಕಾ ರ ಹೌದಾ, ಆಸ್ ಇಟ್ ಈಸ್ ಕಾ ರ ಬರೀರಿ. ಇವಾಗ ಹೋದ್ರಿ ಅಹಂ ಅಧಿಕಾರ ಅಹಂಕಾರ, ಬಹಳ ಈಸಿ ಇದೆ ರೀ, ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದೇ ಫಾರ್ಮೆಟ್ ನಲ್ಲಿ ಎಲ್ಲವನ್ನ ಬಿಡಿಸ್ರಿ ಸರ. ಸನ್ಯಾಸಿ ಅಂತಿದೆ ಹೌದಾ, ಸಂ ಅದಕ್ ಸಂ ಅಧಿಕ್ ನ್ಯಾಸಿ ಅಂತ ಹೇಳಿ ಬರಿಬೇಕ್ರಿ. ಸಂ ಅಧಿಕ್ ನ್ಯಾಸಿ ಸನ್ಯಾಸಿ, ಇದು ಸಂಸ್ಕೃತ ಇಂಪಾರ್ಟೆಂಟ್ ಶಬ್ದ ನೋಡ್ರಿ, ನಿಮ್ಗೆ ಪದೇ ಪದೇ ಕೇಳಿರುವಂತಹ ಶಬ್ದ. ಸಂ ಹೌದಾ, ಅಧಿಕ್ ಕೃತ ಸಂಸ್ಕೃತ, ಪರಂತು ಪರಂ ಅಧಿಕ್ ತು ಪರಂ ಅಧಿಕ್ ತು. ಏನು ಇಲ್ರಿ, ಎಲ್ಲಿ ಚಂದ್ರ ಬಿಂದಿ ಎಲ್ಲಿ ಬಿಂದಿ ಬರ್ತಾ ಇದೆ ಅಥವಾ ನಿಮ್ದು ಅನುಸ್ವಾರ ಬರ್ತಾ ಇದೆ ಅದರ ಜಾಗದಲ್ಲಿ ನೀವು ಏನ್ ಬಳಸ್ಬೇಕ್ರಿ ಸರ, ವ್ಯಂಜನ್ ಮ ಬಳಸ್ಬೇಕು. ನಿಮ್ದು ಸಂಧಿ ವಿಚ್ಛೇದ ಕರೆಕ್ಟ್ ಆಗ್ಬಿಡ್ತದೆ, ಮತ್ತೆ ನೀವು ಸಂಧಿ ಪಹಚಾನಿ ಅನ್ನೋದು ಕೂಡ ನಿಮ್ದು ಈಸಿ ಆಗಿ ಬಿಡ್ತದೆ. ಇನ್ ನೋಡ್ರಿ ಸರ, ಸಂಗತ, ಸಂಯೋಗ, ಸಂತೋಷ ಇವುಗಳು ನಿಮ್ಗೆ ಹೋಮ್ ವರ್ಕ್. ನೀವೇನಂತಂದ್ರೆ ಬಿಡಿಸ್ ತೋರ್ಸ್ರಿ. ಬಿಡಿಸ್ ತೋರ್ಸಿ ಅನ್ನಕ್ಕೆ ಇಲ್ಲೇನ್ ಬಂದ್ ತೋರ್ಸಂಗಿಲ್ಲ, ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಗೊತ್ತಾಗ್ತದೆ ನೀವು ಎಷ್ಟು ವರ್ಕ್ ಮಾಡ್ತಾ ಇದ್ರಿ, ಎಷ್ಟು ಪರಿಶ್ರಮ ಪಡ್ತಾ ಇದ್ರಿ ಅಂತ ಗೊತ್ತಾಗ್ತದೆ ಹೌದಾ. ಈ ಸಂಗತ, ಸಂಯೋಗ, ಸಂತೋಷ ನಿಮ್ಗೆ ಹೋಮ್ ವರ್ಕ್ ನೋಡ್ರಿ ಸರ್. ಚಲೋ ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಸರ ನಮ್ದು ಚ ಛ ನಿಯಮ ಅಂತ ಇದೆ ರೀ. ಏನ್ರಿ ಸರ, ಚ ಛ ನಿಯಮ ಹೌದಾ. ಚ ಛ ನಿಯಮದಲ್ಲಿ ಎರಡು ನಿಯಮವನ್ನು ಕಾಣ್ತೇವೆ. ಒಂದು ಚ ಹಟ್ ಜಾತಾಯ ಹೌದಾ, ಚ ಛ ನಿಯಮದಲ್ಲಿ ಇದು ಚ ಛ ನಿಯಮ. ಇದರಲ್ಲಿ ಮೊದಲನೇ ನಿಯಮದೊಳಗ ಈ ಚ ಇದೆ ನೋಡ್ರಿ, ಈ ಚ ಅನ್ನ ತೆಗೆದು ಬಿಡಬೇಕು ಅಂತ ಹೇಳಿ ಒಂದನೇ ನಿಯಮ ಹೇಳ್ತಾ ಇದೆ. ಎರಡನೇ ನಿಯಮ ನೋಡ್ರಿ, ಚ ಛ ಇದೆ ನೋಡ್ರಿ, ಈ ಚ ಮತ್ತು ಈ ಛ ಇದೆ ನೋಡ್ರಿ, ಈ ಛದ ಜಾಗದಲ್ಲಿ ಯಾವ ತರಿ ಸರ, ವ್ಯಂಜನ್ ತ ಬಳಸ್ರಿ. ಈ ಛದ ಜಾಗದಲ್ಲಿ ಏನ್ ಬಳಸ್ರಿ ಅಂತಂದ್ರೆ ಪೂರ್ಣ ಶ ಅಂತಂದ್ರೆ ವ್ಯಂಜನ್ ಶ ನ ಪೂರ್ಣ ಅಕ್ಷರವನ್ನ ಬಳಸ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ನೋಡ್ರಿ ಸರ, ಒಂದನೇ ನಿಯಮದೊಳಗ ಚ ಛ ಇದ ನೋಡ್ರಿ, ಅದ್ರೊಳಗಿಂದ ಚ ಅನ್ನ ತೆಗೆದು ಬಿಡ್ಬೇಕು ಅಂತ ಒಂದನೇ ನಿಯಮ. ಎರಡನೇ ನಿಯಮದೊಳಗ ಇಲ್ಲೇನ್ ಚ ಛ ಇದೆ ನೋಡ್ರಿ, ಅರ್ಧ ಚ ವ್ಯಂಜನ್ ಚದ ಬದಲಾಗಿ ಯಾವ ತನ ಬಳಸ್ರಿ, ವ್ಯಂಜನ್ ತನ ಬಳಸ್ರಿ. ಛದ ಬದಲಾಗಿ ಯಾವ ಶನ ಬಳಸ್ರಿ ಅಂತಂದ್ರೆ ಪೂರ್ಣ ಶನ ಬಳಸ್ರಿ ಅಂತ ಹೇಳಿ ಎರಡೂ ನಿಯಮಗಳು ಹೇಳ್ತಾ ಇದ್ದಾವೆ ಹೌದಾ. ಇವಾಗ ಎಕ್ಸಾಂಪಲ್ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ. ಮೊದಲನೇ ನಿಯಮ ಏನ್ ಹೇಳ್ತಿದ್ರು, ನಮ್ದು ಚ ಹಠಾದೀಸಿ ಅಂತ ಹೇಳಿದ್ದಾರೆ ಹೌದಾ. ಇದರಲ್ಲಿ ಚ ಇದೆ, ಅನುಚ್ಛೇದ ಚ ಇದೆ, ಪರಿಚ್ಛೇದ ಚ ಬರ್ತಾ ಇದೆ, ಪರಿಚ್ಛಾಯ ಛ ಬರ್ತಾ ಇದೆ, ಇಲ್ಲಿ ಚ ಬರ್ತಾ ಇದೆ. ಇವುಗಳನ್ನು ತೆಗೆದು ಬಿಡಬೇಕು, ಉಳಿದಿದ್ದನ್ನ ಆಸ್ ಇಟ್ ಈಸ್ ಆಗಿ ಇಡಬೇಕು. ಇದೇ ನಮ್ದು ಅಂತಂದ್ರೆ ಯಾವ ಸಂಧಿ ಆಗ್ಬಿಡ್ತದ್ರಿ, ವ್ಯಂಜನ್ ಸಂಧಿ ಆಗ್ತದೆ ಹೌದಾ. ಬರ್ರಿ ಸರ್, ಇಲ್ಲಿ ನೋಡ್ರಿ ವಿಚ್ಛೇದ ಅಂತಿದೆ ಹೌದಾ. ಚ ತೆಗೆದು ಬಿಟ್ಟೆ, ವಿ ಅಧಿಕ ಛೇದ ವಿಚ್ಛೇದ ಹೌದಾ. ಅನು ಅಧಿಕ ಛೇದ, ಅನು ಅಧಿಕ ಛೇದ ಅನುಚ್ಛೇದ. ಪರಿ ಅಧಿಕ ಛೇದ ಪರಿಚ್ಛೇದ ಹೌದಾ. ಸಿಂಪಲ್ ಅಲ್ರಿ, ಪರಿಚ್ಛಾಯ, ಪರಿ ಅಧಿಕ ಛಾಯ. ಏನಾದ್ರೂ ಶಬ್ದಗಳನ್ನ ನಾನು ಇಲ್ಲಿ ಆಡ್ ಮಾಡ್ದೇನ, ಏನು ಇಲ್ರಿ, ಇದ್ದಿರುವಂತಹ ವ್ಯಂಜನ ಚನ ತೆಗೆದು ಹಾಕ್ಬಿಟ್ಟೆ, ನಿಯಮ ಹೇಳ್ತಾ ಇದೆ ತೆಗೆದು ಬಿಟ್ಟೆವು, ನಮ್ದು ಸಂಧಿ ವಿಚ್ಛೇದ ಕರೆಕ್ಟ್ ಆಗುತ್ತೆ. ಇಂಥವುಗಳನ್ನ ವಿಚ್ಛೇದ, ಅನುಚ್ಛೇದ, ಪರಿಚ್ಛೇದ, ಪರಿಚ್ಛಾಯ ಈ ಶಬ್ದಗಳನ್ನು ಕೊಟ್ಟು ನಿಮ್ಗೆ ಏನಂತಂದ್ರೆ ಸಂಧಿ ವಿಚ್ಛೇದ ಮಾಡ್ರಿ ಅಂತ ಕೊಟ್ಟಾಗ ಈ ರೀತಿ ವಿಚ್ಛೇದ ಮಾಡ್ಬೇಕ್ರಿ, 2 ಮಾರ್ಕ್ಸ್ ಬರ್ತದೆ ಹೌದಾ. ಚಲೋ ನೆಕ್ಸ್ಟ್ ನೋಡ್ರಿ, ನಮ್ದು ಎರಡನೇ ನಿಯಮ ಇದೆ ರೀ ಹೌದಾ. ಎರಡನೇ ನಿಯಮದೊಳಗ ಇದು ಏನ್ ಚ ಇದೆ ನೋಡ್ರಿ, ಚಕ್ ನಾವು ಏನ್ ಬಳಸ್ಬೇಕ್ರಿ ಸರ, ವ್ಯಂಜನ್ ಚ ಇದ್ದಿದ್ದು ವ್ಯಂಜನ್ ತ ಬಳಸ್ಬೇಕು, ಛ ಇದ್ದಿದ್ದು ಶ ಬಳಸ್ಬೇಕಂತ ಆಲ್ರೆಡಿ ಹೇಳಿದ್ದೀನಿ ಹೌದಾ. ಅದೇ ಪ್ರಕಾರ ನೋಡ್ರಿ ಹೌದಾ. ಸತ್ಶಾಸ್ತ್ರ ಅಂತ ಹೇಳಿ ಇದೆ ರೀ. ಮೊದಲನೇ ಶಬ್ದ ಏನ್ರಿ, ಸತ್ಶಾಸ್ತ್ರ. ಸತ್ ಹೌದಾ, ಸತ್ ಅಧಿಕ ಶಾಸ್ತ್ರ ಅಂತ ಹೇಳಿ ಲಾಸ್ಟಿಗೆ ಉಳಿತು. ಇದು ಚಕ ತ ನಾವು ಏನಂತಂದ್ರೆ ಬಳಕೆ ಮಾಡ್ಕೊಂಡಿವಿ. ಇವಾಗ ಶಾಸ್ತ್ರ ಉಳಿತು ಹೌದಾ. ಶಾಸ್ತ್ರ ಅನ್ನುವಂತ ಶಬ್ದ ಯಾವುದೇ ತರದ ಮೀನಿಂಗ್ ಅನ್ನು ಕೊಡೋದಿಲ್ಲ. ಅವಾಗ ನಾವು ಏನ್ ಬಳಸ್ತೀವ್ರಿ, ಶಾಸ್ತ್ರ. ಸತ್ ಅಧಿಕ ಶಾಸ್ತ್ರ, ಸತ್ ಶಾಸ್ತ್ರ ಅಂತ ಹೇಳಿ ನಮ್ದು ಆಗ್ಬಿಡ್ತದೆ ಹೌದಾ. ಇಲ್ಲಿ ನೋಡ್ರಿ, ಚ ಇದಿದ್ದು ತ ಆಗಿ ತಗೊಂಡೇವೆ. ಛದ ನೋಡ್ರಿ, ಈ ಛದ ಬದಲಾಗಿ ನಾವು ಅಂತಂದ್ರೆ ಶ ತಗೊಂಡಿದೀವಿ. ಅದಕ್ಕಾಗಿ ಇಲ್ಲಿ ನಮ್ಮ ಶಬ್ದ ಹೆಂಗ್ ರಚನೆ ಆಗ್ತಾ ಇದೆ ಅಂತಂದ್ರೆ ಸತ್ ಅಧಿಕ ಶಾಸ್ತ್ರ, ಸತ್ ಶಾಸ್ತ್ರ ಅಂತ ಹೇಳಿ ಆಗಿ ಬಿಡ್ತಾ ಇದೆ. ಅದೇ ರೀತಿ ನೋಡ್ರಿ ಸರ್, ಇಲ್ಲಿ ಉಚ್ಛ್ವಾಸ ಅಂತ ಹೇಳಿ ಇದೆ ರೀ ಹೌದಾ. ಉತ್ ಅಧಿಕ ಶವಾಸ ಹೌದಾ.
ಉತ್ ಅಧಿಕ್ ಶವಾಸ. ಹೌದಾ, ಈ ಉತ್ ಅನ್ನುವಂತಕ್ಕಂತಂದ್ರೆ ಮೀನಿಂಗ್ ಬರ್ತಾ ಇದೆ ರೀ. ಇಲ್ಲಿ ಶಾಸ್ತ್ರಕ್ಕೂ ಮೀನಿಂಗ್ ಇದೆ, ಶವಾಸಕ್ಕೂ ಕೂಡ ಮೀನಿಂಗ್ ಅಂತಂದ್ರೆ ಸಂಧಿ ವಿಚ್ಛೇದ ಮಾಡಿದಾಗ ನಮಗೆ ಮೊದಲನೇ ಕಾನ್ಸೆಪ್ಟ್ ಏನ್ ಗೊತ್ತಿರ್ಬೇಕ್ರಿ, ಆ ಸಂಧಿ ವಿಚ್ಛೇದ ಮಾಡಿದಂತಹ ಶಬ್ದಗಳಿಗೆ ತನ್ನದೇ ಆದಂತಹ ಅರ್ಥ ಇರಬೇಕು. ಒಂದ್ ವೇಳೆ ಅರ್ಥ ಇಲ್ಲ ಅಂತಂದ್ರೆ ನೀವು ಸಂಧಿ ವಿಚ್ಛೇದ ಮಾಡಿದ್ದು ತಪ್ಪು ಅಂತ ಹೇಳಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕ್ರಿ. ನೋಡ್ರಿ ಸರ್, ನಮ್ದು ಮೂರನೇದು ಇಂದ್ರಿ ತತ್ಶಿವ್ ಅಂತ ಹೇಳಿ ಇದೆ ರೀ. ಹೌದಾ, ತತ್ಶಿವ್ ಇದಕ್ಕೂ ತತ್ ಅಧಿಕ್ ಶಿವ, ತತ್ ಅಧಿಕ್ ಶಿವ ತತ್ ಶಿವ ಅಂತ ಹೇಳಿ ಆಗಿ ಬಿಡುತ್ತದೆ. ಹೌದಾ, ಸೊ ಇದೇ ಫಾರ್ಮೆಟ್ ನಲ್ಲಿ ಬೇರೆ ಬೇರೆ ಶಬ್ದಗಳನ್ನ ತೆಗೆದುಕೊಂಡು ನೀವು ಏನಂತಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡಿ, ನಿಮ್ಗೆ ಮತ್ತೆ ಇನ್ನಷ್ಟು ಮಾಹಿತಿ ಗೊತ್ತಾಗ್ತದೆ. ಹೌದಾ, 4 ನಿಯಮ ಅಂತಂದ್ರೆ ಇದು ನಿಯಮ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಚಲೋ ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ರೀ ಸರ್, ನಮ್ದು ಶ ಇದ್ದಿದ್ದು ಸ ಆಗಿ, ಇವು ಸಿಂಪಲ್ ಸಿಮರ್ ರೀ. ಹೌದಾ, ಶ ಅನ್ನುವಂತಹ ಯಾವುದೇ ಶಬ್ದದೊಳಗ ವ್ಯಂಜನ ಸಂಧಿ ಶಬ್ದಗಳಿದ್ದು ಅಂತಂದ್ರೆ ಶ ಇದ್ದಿದ್ದು ಏನಾಗಿ ಪರಿವರ್ತನೆ ಹೊಂದುತ್ತದ್ರಿ, ಸ ಅಕ್ಷರ ಆಗಿ ಪರಿವರ್ತನೆ ಹೊಂದುತ್ತ ಅಂತ ಹೇಳಿರಿ. ಹೌದಾ, ಸೊ ನಂದೇ ಹೆಸರು ತಂದಿ ನೋಡ್ರಿ ಎಕ್ಸಾಂಪಲ್ ನಿಮ್ಗೆ ತಿಳ್ಸಕ್ಕೆ. ಹೌದಾ, ಅಭಿಷೇಕ ಅಂತ ಹೇಳಿ ಇದೆ ರೀ ಸರ್. ಅಭಿ ಅಧಿಕ ಸೇಕ. ಹೌದಾ, ಶದ ಜಾಗದಲ್ಲಿ ನಾವು ಯಾವ ಶದ ಜಾಗದಲ್ಲಿ ಸ ಅನ್ನು ಬಳಸಬೇಕು. ಈ ಇಂಥವು ಅಂತಂದ್ರೆ ವ್ಯಂಜನ ಸಂಧಿ ಕೆಲವೊಮ್ಮೆ ಈ ರೀತಿಯಾಗಿ ಅಂತಂದ್ರೆ ನಾವು ವ್ಯಂಜನ ಸಂಧಿಯ ಶಬ್ದಗಳನ್ನ ನಾವು ತೆಗೆದುಕೊಳ್ತೇವೆ. ಇನ್ನ ವಿಷಮ ಅಂತಿದೆ ನೋಡ್ರಿ, ವಿ ಅಧಿಕ ಸಮ, ವಿ ಅಧಿಕ ಸಮ ವಿಸಮ. ಹೌದಾ, ಸುಷ್ಮ ಅಂತ ಹೇಳಿ ಇದೆ ನೋಡಿ, ಸು ಅಧಿಕ ಸಮ, ಸು ಅಧಿಕ ಸಮ ಸುಷ್ಮ. ಹೌದಾ, ಅಂತಂದ್ರೆ ಶ ಅಕ್ಷರದ ಬದಲಾಗಿ ಸ ಅಕ್ಷರವನ್ನು ಬಳಸೋದೇ ನಮ್ದೇನಂತಂದ್ರೆ 5ನೇ ನಿಯಮ ಆಗಿ ಬಿಡುತ್ತದೆ. ಹೌದಾ, ಇಂಥವು ಎಲ್ಲಿ ಕೇಳ್ತವೆ ಅಂದ್ರೆ ಹೆಚ್ಚಾಗಿ ಇಂಥ ನಿಯಮನ ಸಂಧಿ ವಿಚ್ಛೇದ ಮಾಡಲಿ ನಿಮ್ಗೆ ಕೇಳಲಾಗುತ್ತದೆ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ, 6ನೇ ನಿಯಮ ನಮ್ದು ನ ನ ಅಂತ ಹೇಳಿ ಇದೆ. ಹೌದಾ, ನ ಅಕ್ಷರ ಇದ್ದಿದ್ದು ಏನಂತಂದ್ರೆ ನ ಅಕ್ಷರ ಆಗಿ ಪರಿವರ್ತನೆ ಹೊಂದುತ್ತದೆ. ಅಂತಂದ್ರೆ ನ ಉಚ್ಚಾರಣೆ ಮಾಡೋದನ್ನ ನಾವು ನ ಉಚ್ಚಾರಣೆ ಮಾಡ್ಬೇಕಂತ ಯಾವ್ದು ನಿಯಮ ಹೇಳ್ತಾ ಇದ್ದಾರೆ, ನಮ್ದು 6ನೇ ನಿಯಮ ಹೇಳ್ತಾ ಇದೆ. ನೋಡ್ರಿ ಸರ್ ಹೆಂಗ್ ಬರ್ತದೆ ಇಲ್ಲಿ, ಪರಿಣಾಮ ಅಂತಿದೆ. ಪರಿ ಅಧಿಕ ನಾಮ ಏನಿಲ್ರಿ ಸರ್, ನಾದ ನೋಡ್ರಿ, ನಾದ ಬದಲಾಗಿ ನಾ ಬಳಸ್ತೀನ್ರಿ ಸರ್. ಹೌದಾ, ನಿಯಮನೇ ಹೇಳ್ತಾ ಇದೆ ನಾದ ಬದಲಾಗಿ ಏನ್ ಬಳಸ್ರಿ ಸರ, ನ ಬಳಸ್ರಿ ಅಂತ ಹೇಳ್ತಾ ಇದೆ. ಪರಿ ಅಧಿಕ ನಾಮ ಪರಿಣಾಮ. ಹೌದಾ, ಪರಿಮಾಣ ಅಂತಿದೆ ನೋಡ್ರಿ, ಪರಿ ಅಧಿಕ ಮಾಣ, ಪರಿ ಅಧಿಕ ಮಾಣ ಪರಿಮಾಣ. ಹೌದಾ, ಪರಿಣಾಮ ಆಗ್ಬೇಕ್ರಿ. ಏನ್ರಿ ಸರ, ಪರಿ ಅಧಿಕ ಮಾನ ಪರಿಣಾಮ. ಹೌದಾ, ಭೂಷಣ ಕೃಷ್ಣ ಇವುಗಳ ಏನಂತಂದ್ರೆ ನಿಮ್ಗೆ ಹೋಮ್ವರ್ಕ್ ರೀ. ಹೌದಾ, ಬಿಡಿಸ್ರಿ ಗೊತ್ತಾಗ್ತದೆ. ಚಲೋ ನೆಕ್ಸ್ಟ್ ನೋಡ್ರಿ ಸರ, 7ನೇ ನಿಯಮ. ಹೌದಾ, 7ನೇ ನಿಯಮ ನೋಡ್ರಿ, ಧ ನಿಯಮ ಅಂತ ಹೇಳ್ತೀವಿ ಇದನ್ನ. ಹೌದಾ, ಸೊ ಯಾವುದೇ ಶಬ್ದಗಳನ್ನ ನೀವು ತೆಗೆದುಕೊಡ್ರಿ, ಈ ರೀತಿ ನಾವು ಶಬ್ದ ದ ಅಂತ ಬಳಸ್ತೀವಿ. ಸೊ ಇದನ್ನ ಹೆಂಗಂತಂದ್ರ ದ ಜಾಗದಲ್ಲಿ ಏನಂತ ಬಳಸ್ರಿ ನೀವು, ಯಾವತ್ತ ವ್ಯಂಜನ್ ತ ಅನ್ನು ಬಳಸ್ರಿ. ಇನ್ನ ಧ ಇದೆ ನೋಡ್ರಿ, ಈ ವ್ಯಂಜನ್ ಧದ ಬದಲಾಗಿ ನೀವು ಏನನ್ನ ಬಳಸ್ರಿ ಅಂತಂದ್ರೆ ಹ ಅನ್ನ ಬಳಸ್ರಿ ಅಂತ ಹೇಳಿ ನಿಮ್ಗೆ ನಿಯಮ ಹೇಳ್ತಾ ಇದೆ. ಹೌದಾ, ಈ ದ ಇದೆ ನೋಡ್ರಿ, ಈ ದ ಬದಲಾಗಿ ವ್ಯಂಜನ್ ತ ಬಳಸ್ರಿ. ಈ ಧ ಇದೆ ನೋಡ್ರಿ ವ್ಯಂಜನ್ ಧ, ಇದರ ಬದಲಾಗಿ ನೀವೇನನ್ನ ಬಳಸ್ರಿ ಅಂತಂದ್ರೆ ಹ ಅನ್ನ ಬಳಸ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದಾ, ನೆಕ್ಸ್ಟ್ ಇದ್ರ ಪ್ರಕಾರ ನೋಡ್ರಿ ಶಬ್ದಗಳು ಹೆಂಗ್ ಬರ್ತಾವ ಅಂತಂದ್ರೆ, ಬರ್ರಿ ಸರ, ಉದ್ಧಾತ ಅಂತ ಹೇಳಿ ಇದೆ ರೀ. ಹೌದಾ, ಉದ್ಧಾತ ಇದ್ದಿದ್ ಹೆಂಗ್ರಿ ಸರ್, ಉತ್ ಅಧಿಕ ಹಾತ್. ಹೌದಾ, ಧಾದ ಬದಲಾಗಿ ನಾವು ಧದ ಬದಲಾಗಿ ಏನ್ ಬಳಸ್ಬೇಕ್ರಿ ಸರ, ಹ ಬಳಸ್ಬೇಕಂತ ನಿಯಮ ಹೇಳ್ತಾ ಇದೆ. ಉತ್ ಅಧಿಕ ಹಾತ ಉದ್ಧಾತ. ಹೌದಾ, ಉದ್ಧಾರಣ ಅಂತಿದೆ ರೀ ನೋಡ್ರಿ, ಉತ್ ಅಧಿಕ ಹರಣ ಉದ್ಧರಣ, ಉತ್ ಅಧಿಕ ಹರಣ ಉದ್ಧರಣ. ಅದೇ ರೀತಿ ಉದ್ದತ್ ಅಂತಿದೆ ರೀ, ಉತ್ ಅಧಿಕ ಹತ್. ಹೌದಾ, ಇಲ್ಲಿ ದ ಇದೆ ನೋಡ್ರಿ, ಈ ಧದ ಬದಲಾಗಿ ನಾವು ಯಾವ್ದು ಬಳಸ್ಬೇಕ್ರಿ, ಹ ಬಳಸ್ಬೇಕು. ಉತ್ ಅಧಿಕ ಹತ ಉದ್ಧತ ಅಂತ ಹೇಳಿ ಆಗ್ಬಿಡ್ತದೆ. ಸೊ ಈ 7 ನಿಯಮಗಳು ಯಾವುದಂತಂದ್ರೆ ನಿಮ್ಮ ವ್ಯಂಜನ ಸಂಧಿಗೆ ಸಂಬಂಧಿಸಿದಂತ ನಿಯಮ. ಈ ನಿಯಮದ ಪ್ರಕಾರ ಸಂಧಿ ವಿಚ್ಛೇದ ಮಾಡಬೇಕು. ಮತ್ತೆ ಇಂತಹ ಶಬ್ದಗಳು ಎಲ್ಲಾದ್ರೂ ನಿಮಗೆ ಕೇಳಿದ್ರಂತಂದ್ರೆ ಪರೀಕ್ಷೆಯಲ್ಲಿ, ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದಾಗ ಈ ಶಬ್ದಗಳು ಯಾವ ಸಂಧಿಗೆ ಉದಾಹರಣೆಗಳು ಅಂತಂದ್ರೆ ವ್ಯಂಜನ ಸಂಧಿಗೆ ಉದಾಹರಣೆಗಳು
ಮತ್ತೆ ವಿಚ್ಛೇದ ಮಾಡೋದನ್ನ ಈ ನಿಯಮದ ಪ್ರಕಾರ ನೀವು ಅಂತಂದ್ರೆ ಸಂಧಿ ವಿಚ್ಛೇದನ ಮಾಡ್ಬೇಕು. ಐ ಹೋಪ್ ನಿಮ್ಗೆ ವ್ಯಂಜನ ಸಂಧಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಚಲೋ ನೆಕ್ಸ್ಟ್ ಸಂಧಿಗೆ ಹೋಗೋಣ್ರಿ. ನೆಕ್ಸ್ಟ್ ನಮ್ದು ಲಾಸ್ಟ್ ಸಂಧಿ ಯಾವ್ದು ಉಳಿದಿದೆ ಅಂತಂದ್ರೆ ವಿಸರ್ಗ ಸಂಧಿ ಉಳಿದಿದೆ ರೀ ಸರ್. ಯಾವ್ದ್ರಿ ಸರ್? ನಮ್ದು 3ನೇ ಸಂಧಿ ವಿಸರ್ಗ ಸಂಧಿ. ಆಲ್ರೆಡಿ ಇವಾಗ ನಾವು ಸ್ವರ ಸಂಧಿ ಅಧ್ಯಯನ ಮಾಡೀವಿ, ವ್ಯಂಜನ ಸಂಧಿ ಅಧ್ಯಯನ ಮಾಡೀವಿ, ಹೌದಾ? ಇವಾಗ ಲಾಸ್ಟ್ ನಮ್ದು 3ನೇ ಸಂಧಿ ಯಾವ್ದು ಉಳಿದಿದೆ ರೀ ಸರ್ ಅಂತಂದ್ರೆ ವಿಸರ್ಗ ಸಂಧಿ ಉಳಿದಿದೆ. ಏನು ಇಲ್ರಿ, ಎಷ್ಟು ಗುಲಾಬ್ ಜಾಮ್ ತಿನ್ನೋದು ಎಷ್ಟು ಸುಲಭ ಇದೆ ನೋಡ್ರಿ, ಅಷ್ಟೇ ಸುಲಭ ಯಾವ್ದಾದ್ರಿ ನಿಮ್ದು ವಿಸರ್ಗ ಸಂಧಿ ಇದೆ. ಹೆಚ್ಚಾಗಿ ಏನ್ ತೆಲು ಕೊಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇವಾಗ ನೋಡ್ರಿ, ಕೇವಲ ರ ಓ ಸ, ಹೌದಾ? ಈ 3 ಅಕ್ಷರಗಳ ಮೇಲೆ ಏನಾಗಿದಾವ್ರಿ ನಿಮ್ಮ ವಿಸರ್ಗ ಸಂಧಿ ಏನಾಗಿದೆ ಅಂದ್ರೆ ಡಿಪೆಂಡ್ ಆಗಿದೆ. ಹೆಂಗ್ರಿ ಸರ್? ಮೊದಲ ಅರ್ಥ ತಿಳ್ಕೊಡ್ರಿ, ನೆಕ್ಸ್ಟ್ ಹೇಳ್ತೀನಿ. ಇವಾಗ ನೋಡ್ರಿ, विसर्ग के साथ स्वर या व्यंजन से जो विकार होता है उसे विसर्ग संधि कहते हैं. ಹೌದಾ? ಮೀನಿಂಗ್ ಏನ್ ಹೇಳ್ತಾ ಇದ್ದಾರೆ? ವಿಸರ್ಗಕ್ಕೆ ಸಾಧ, ವಿಸರ್ಗ ಇದು ಇದಿದ್ದು ಅನುಸ್ವಾರ, ಇದು ಅಹ ಇದಿದ್ ನಮ್ದು ಏನ್ರಿ ಸರ? ಇವು ಲಾಸ್ಟಿಗೆ ಏನ್ 2 0 ಅಥವಾ ಬಿಂದಿ ಬರ್ತಾ ಇದೆ ನೋಡ್ರಿ, ಅವು ವಿಸರ್ಗ ಅಂತ ಹೇಳ್ತೀವಿ. ಸೊ ಈ ವಿಸರ್ಗವನ್ನು ಹಚ್ಚುವುದೇ ನಿಮ್ದು ವಿಸರ್ಗ ಸಂಧಿ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಅಕ್ಷರವನ್ನು ತೆಗೆದು ಆ ಅಕ್ಷರದ ಬದಲಾಗಿ ಈ 2 ಬಿಂದುವನ್ನು ಹಚ್ಚಬೇಕ್ರಿ, ಅದೇ ನಿಮ್ದ ವಿಸರ್ಗ ಸಂಧಿ ಆಗಿ ಬಿಡುತ್ತದೆ. ಹಿಂಗಂದ್ರೆ ಅರ್ಥ ಆಗಲ್ರಿ ಸರ್ ನಮ್ಗ, ಉದಾಹರಣೆ ಹೇಳ್ರಿ ಅಂತ ಹೇಳ್ಬಹುದಾ? ಚಲೋ ನೆಕ್ಸ್ಟ್ ನೋಡ್ರಿ, ಉದಾಹರಣೆ ಹೇಳ್ತೀನಿ, ಅವಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು ರ, ಓ ಮತ್ತು ಸ, ಹೌದಾ? ಈ 3 ಅಕ್ಷರಗಳ ಆಧಾರದ ಮೇಲೆ ನಿಮ್ಗೆ ವಿಸರ್ಗ ಸಂಧಿಯನ್ನ ಅಧ್ಯಯನ ಮಾಡ್ಬೇಕಾಗುತ್ತದೆ. ಚಲೋ ನೆಕ್ಸ್ಟ್ ನೋಡ್ರಿ ಸರ, ರ ನಿಯಮ. ಮೊದಲನೇ ನಿಯಮದ ನಮ್ದು ರ ನಿಯಮ, ಹೌದಾ? ರ ಎಲ್ಲೆಲ್ಲಿ ಕಾಣ್ತದ ನೋಡ್ರಿ ಸರ್, ಆ ರ ಅನ್ ತೆಗೀರಿ, ಈ 2 ಬಿಂದು ಏನವ ನೋಡ್ರಿ, ಈ ವಿಸರ್ಗನ ಹಚ್ಬಿಟ್ರಿ, ಅದೇ ನಿಮ್ದು ವಿಸರ್ಗ ಸಂಧಿ, ಹೌದಾ? ಹೆಂಗ್ರಿ ಸರ? ಇಲ್ಲಿ ನೋಡ್ರಿ, ದುರ್ಗಮ, ದುರ್ಗಮ, ಹೌದಾ? ದೂರ್, ಹೌದಾ? ದುರ್, ಇಲ್ಲಿ ದ ಆಗಣ ದು ಆಗಣ ಏನ್ ಉಚ್ಚಾರಣೆ ಮಾಡ್ತಾ ಇದ್ದೀರಿ? ದುರ್, ರ ಬರ್ತಾ ಇದೆ, ಆ ರ ಜಾಗದಲ್ಲಿ ಏನ್ ಬಳಸ್ರಿ ಸರ? ಈ ವಿಸರ್ಗನ ಬಳಸ್ರಿ. ಅಧಿಕ ಗಮ, ದುರ್ಗಮ, ಇಷ್ಟೇ ಸಿಂಪಲ್ ರೀ. ದುರ್ ಇದೆ, ಆ ರ ಜಾಗದಲ್ಲಿ ಏನ್ ಬಳಸ್ರಿ ಸರ? ಈ ವಿಸರ್ಗವನ್ನು ಬಳಸ್ರಿ. ಆಸ್ ಇಟ್ ಈಸ್ ಗಮ ಅಂತಿದೆ, ಗಮ ತಂದಿಡ್ರಿ, ಅದಕ್ಕೆ ಏನು ಮುಟ್ಲಾಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಕಚ್ತದ ನೋಡ್ರಿ, ಹೌದಾ? ದು ಅಧಿಕ ದುಹ ಅಧಿಕ ಗಮ, ದುರ್ಗಮ ಅಂತ ಹೇಳಿ ಆಗಿ ಬಿಡುತ್ತದೆ, ಹೌದಾ? ನೆಕ್ಸ್ಟ್ ರೀ ಸರ್, ನಿರ್ಬಲ ಅಂತಿದೆ. ನೀ ಆಗಡ ಏನಾಗ್ತಾ ಇದೆ ರೀ? ರ ಉಚ್ಚಾರಣೆ ಬರ್ತಾ ಇದೆ, ಹೌದಾ? ನೀಹ ಅಧಿಕ, ನೇಹ ಅಧಿಕ ಬಲ್, ನಿರ್ಬಲ್. ಇಷ್ಟು ಸುಲಭ ಅಲ್ರಿ? ಇಷ್ಟೇ ಸುಲಭ ನೋಡ್ರಿ ವಿಸರ್ಗ ಸಂಧಿ. ಏನಾದ್ರೂ ಈ ಶಬ್ದಗಳು ದುರ್ಬಲ, ನಿರ್ಬಲ, ದುರ್ಗುಣ, ದುರ್ಲಭ, ಈ ತರ ಶಬ್ದಗಳು ಏನಾದ್ರೂ ಸಂಧಿ ವಿಚ್ಛೇದ ಕೇಳಿದ್ರಂತಂದ್ರೆ ಎಷ್ಟು ಗುಲಾಬ್ ಜಾಮ್ ಈಸಿಯಾಗಿ ನುಂಗ್ ಬಿಡ್ತೀರಿ ನೋಡ್ರಿ, ಅದೇ ರೀತಿ ನೀವು ಅಂತಂದ್ರೆ ಈ ಶಬ್ದಗಳನ್ನ ನುಂಗು ಬಿಡ್ಬೇಕ್ರಿ, ಅಂತಂದ್ರೆ ಸಂಧಿ ವಿಚ್ಛೇದ ಮಾಡ್ಬೇಕಂತ ಅರ್ಥ. ಇದ್ರಲ್ಲಿ ಯಾವುದೇ ತರ ನಿಮ್ದು ಕಷ್ಟನೇ ಇಲ್ಲ, ಜಸ್ಟ್ ಅದು ರ ತೆಗಿಬೇಕು, ಆ ರದ ಬದಲಾಗಿ ಏನಂತಂದ್ರೆ ನಿಮ್ಮ ಅಂತಂದ್ರೆ ವಿಸರ್ಗವನ್ನು ಹಚ್ಬೇಕಾಗಿದೆ. ನೋಡಿ ಸರ್, ದುರ್ಗುಣ ಅಂತ ಹೇಳಿ ಇದೆ, ದುರ್ಗುಣ, ಹೌದಾ? ದುರ್, ಹೌದಾ? ದು ಅಧಿಕ ಗುಣ, ದುರ್ಗುಣ, ಹೌದಾ? ದುರ್ಬಲ ಅಂತಿದೆ, ದೂರ್, ಅಥವಾ ದೂರ್ ಇದ್ದಿದ್ದು ರ ಬರ್ತಾ ಇದೆ, ಅಲ್ಲಿ ಏನ್ ಬಳಸ್ಬೇಕ್ರಿ ಸರ್? ದೂಹ ಅಂತಂದ್ರೆ ವಿಸರ್ಗ ಬಳಸ್ತಾ ಇದ್ದೇವೆ, ಬಲ, ದುರ್ಬಲ, ಹೌದಾ? ಸೊ ಇವಾಗ ದುರ್ಜನ, ಪುನರ್ಜನ್ಮ, ನಿರರ್ಥಕ ಏನ್ರಿ ಸರ್ ನಿಮ್ಗೆ ಹೋಮ್ವರ್ಕ್. ಈ ಹೋಮ್ವರ್ಕ್ ಅನ್ನ ನೀವು ಮಾಡಿಸ್ಬೇಕು. ಆಯ್ತು ಅಂತಂದ್ರೆ ಏನ್ ಮಾಡ್ರಿ ಸರ್, ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತಂದ್ರೆ ನನ್ಗೆ ಗೊತ್ತಾಗ್ತದೆ, ಅಂತಂದ್ರೆ ನೀವು ಕ್ಲಾಸ್ಗಳನ್ನ ಎಷ್ಟು ಯುಟಿಲೈಸ್ ಮಾಡ್ತಾ ಇದ್ರಿ ಅಂತಂದ್ರೆ ನನ್ಗೆ ಗೊತ್ತಾಗ್ತದೆ, ಎಷ್ಟು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ಬಿಡ್ತದೆ, ಹೌದಾ? ಅಂದ್ರೆ ರ ನಿಯಮದಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ವಾ? ನೆಕ್ಸ್ಟ್ ಹೋಗೋಣವಾ? ಚಲೋ ನೆಕ್ಸ್ಟ್ ನೋಡ್ರಿ ಸರ್, ನಮ್ದು ಓ ನಿಯಮ, ಹೌದಾ? ಸರ್ ಆಲ್ರೆಡಿ ನೀವು ಹೇಳಿದ್ರಿ ಸರ್, ಏನ್ರಿ ಸರ? ಯಾವುದೇ ಒಂದು ಶಬ್ದದ ಮೇಲೆ ಒಂದು ಮಾತ್ರೆ ಬಂತಂದ್ರೆ ಯಾವ ಸಂಧಿ ಸರ? ಗುಣಸಂಧಿ ಅಂತ ಹೇಳಿರಿ. ಆದ್ರೆ ಇಲ್ಲಿ ಎಲ್ಲಾ ಶಬ್ದಗಳ ಮೇಲೆ ಒಂದೇ ಮಾತ್ರೆಗಳಿದಾವೆ, ಇದು ಗುಣಸಂಧಿ ಅಲ್ಲೇನ್ರಿ ಅಂತ ಕೇಳಬಹುದು. ಅಲ್ರಿ ಸರ, ಇಲ್ಲಿ ನಾವು ವಿಸರ್ಗವನ್ನು ಬಳಸ್ತೇವೆ, ಏನಂತಂದ್ರೆ ಇದು ಗುಣಸಂಧಿ ಅಲ್ಲ. ಹಾಗಾದ್ರೆ ಗುಣಸಂಧಿ ಮತ್ತು ಈ ಏನಂತ ವಿಸರ್ಗ ಸಂಧಿ, ಈ 2 ಶಬ್ದಗಳ ನಮಗೆ ಇದೇ ಶಬ್ದಗಳು ಗುಣಸಂಧಿ, ಈ ಶಬ್ದಗಳು ವಿಸರ್ಗ ಸಂಧಿ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಸರ? ಕೇಳ್ಬಹುದಲ್ಲ? ನೋಡ್ರಿ ಸರ, ಇವಾಗ ನಿಮ್ಗೆ ಏನಂತ ಒಂದು ಪರೋಪಕಾರ ಅಂತ ಹೇಳಿ ಶಬ್ದ ತೆಗೆದುಕೊಳ್ಳೋಣ, ಹೌದಾ? ಪರೋಪಕಾರ, ಹೌದಾ? ಪರೋಪಕಾರ ಇದು ಎಲ್ಲಿಂದ್ರಿ ಸರ? ಗುಣಸಂಧಿಯ ಉದಾಹರಣೆ ಆಗಿರುವಂತ ಶಬ್ದ, ಗುಣಸಂಧಿಯ ಶಬ್ದ, ಹೌದಾ? ಪರ ಇದು ವಿಚ್ಛೇದ ಹೆಂಗ್ ಮಾಡ್ತೀವ್ರಿ? ಪರ ಅಧಿಕ ಉಪಕಾರ ಅಂತ ಹೇಳಿ ಮಾಡ್ತೀವಿ, ಹೌದಾ?
ಇಲ್ಲಿ ನೋಡ್ರಿ ಸರ್, ಮನೋ ಅಧಿಕ ಉರಥ ಅಂತ ಮಾಡ್ತೀವೇನ್ರಿ ಸರ್? ಮನೋ ಅಧಿಕ ಉರಥ ಈ ರೀತಿ ಏನು ಉಚ್ಚಾರ ಮಾಡ್ತೀವಿ. ಉರಥ ಅನ್ನುವಂತ ಶಬ್ದಕ್ಕೆ ಏನಾದ್ರೂ ಅರ್ಥ ಇದೆ ರೀ? ಇಲ್ಲಿ ಪರ ಅನ್ನುವಂತ ಶಬ್ದಕ್ಕೂ ಅರ್ಥ ಇದೆ, ಉಪಕಾರ ಅನ್ನುವಂತ ಶಬ್ದಕ್ಕೂ ಅರ್ಥ ಇದೆ ರೀ. ಎಲ್ಲಿ? ಗುಣಸಂಧಿಯಲ್ಲಿ. ಇಲ್ಲಿ ನೋಡ್ರಿ ಸರ್, ಮನೋ ಹೌದ್ರಿ ಸರ್, ಮನಃ ಇದಿದ್ದು ಮನೋ ಇದಿದ್ದು ಏನಾಗ್ಬಿಡ್ತದೆ ಅಂತಂದ್ರೆ ಮನಃ, ಹೌದಾ? ಮನಃ ಅಧಿಕ ಉರಥ ಏನಾದ್ರೂ ಈ ಉರಥ ಅನ್ನುವಂತ ಶಬ್ದಕ್ಕೆ ಅರ್ಥ ಇದೆನ್ರಿ? ಇಲ್ಲ ರೀ ಸರ. ಅದಕ್ಕಾಗಿ ಇದು ಯಾವುದೇ ಕಾರಣಕ್ಕೆ ಏನಾಗೋದಿಲ್ರಿ, ಇದು ಗುಣಸಂಧಿ ಆಗೋಲ್ರಿ ಸರ. ಇದು ಏನಾಗ್ಬಿಡ್ತದ್ರೆ ನಮ್ದು ವಿಸರ್ಗ ಸಂಧಿ ಆಗಿ ಬಿಡುತ್ತದೆ. ಹೌದಾ? ಅಂದ್ರೆ ಗೊತ್ತಾಯ್ತು ಇವಾಗ ಅಂತಂದ್ರೆ ಗುಣಸಂಧಿ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಯ್ತು. ಹೌದಾ? ನೋಡ್ರಿ ಸರ್, ಮನೋರಥ ಮನೋರಥ ಇಲ್ಲಿ ಅಲ್ಲಿ ಮನೋರಥ ಇಲ್ಲಿ ಉಪಕಾರ ಶಬ್ದದಲ್ಲಿ ಹೂವನ್ನ ಹಚ್ಚತೀವ್ರಿ ನಾವು. ಇಲ್ಲಿ ಮನೋದಲ್ಲಿ ಯಾವುದೇ ತರಹ ನಾದ ಜಾಗದಲ್ಲಿ ನಾವು ಹೂವನ್ನ ಬಳಸಂಗಿಲ್ಲ. ಅದಕ್ಕಾಗಿ ಇದು ಏನಾಗೋದಿಲ್ರಿ, ಗುಣಸಂಧಿ ಆಗೋದಿಲ್ಲ. ನಾವು ಸ್ಪಷ್ಟವಾಗಿ ಓ ಅನ್ನೇ ತೆಗೆದು ಬಿಡ್ತೀವ್ರಿ ಇಲ್ಲಿ. ಹೌದಾ? ಈ ಮನೋರಥ ಒಳಗ ನೋ ಏನಿದೆ ನೋಡಿ, ಇದನ್ನ ಸ್ಪಷ್ಟವಾಗಿ ತೆಗ್ದೇ ಬಿಡ್ತೇವೆ. ಹೌದಾ? ಆ ಜಾಗದಲ್ಲಿ ಏನಂತ ಬಳಸ್ತೀವ್ರಿ? ವಿಸರ್ಗವನ್ನ ಬಳಸ್ತೀವಿ. ಇಲ್ಲಿ ನೋಡ್ರಿ ಸರ್, ಎಕ್ಸಾಂಪಲ್ ಮನಃ. ಹೌದಾ? ನೋದ ನೋಡ್ರಿ, ಈ ನೋದ ಜಾಗದಲ್ಲಿ ಎಲ್ಲಿ ಓ ಕಾಣ್ತದ್ರಿ ಆ ಜಾಗದಲ್ಲಿ ಈ ಎರಡು ಬಿಂದಿಗಳನ್ನ ಹಚ್ಚಬೇಡ್ರಿ, ವಿಸರ್ಗ ಹಚ್ಚಬೇಡ್ರಿ. ಅದು ನಿಮ್ದು ಅಂತಂದ್ರೆ ಎರಡನೇ ನಿಯಮ, ಓ ನಿಯಮ ಕರೆಕ್ಟ್ ಆಗಿ ಬಿಡ್ತದೆ. ಹೌದಾ? ಮನಃ ಅಧಿಕ ಉರಥ ಮನೋರಥ ಇದ್ದಿದ್ದು ಮನಃ ಅಧಿಕ ರಥ ಮನೋರಥ. ಹೌದಾ? ಮನಃ ಅಧಿಕ ರಥ. ಹೌದಾ? ಇಲ್ಲಿ ಮ ಇದ್ದಿದ್ದು ಮನೋರಥ ಇದೆ ನೋಡ್ರಿ. ಮನಃ ಇದ್ದಿದ್ದು ನೋದಲ್ಲಿನ ನೋವನ್ನು ತೆಗೆದ್ಬಿಟ್ಟೆ, ನಾವು ಓವನ್ನು ತೆಗೆದ್ಬಿಟ್ಟೆವು, ಬಿಸಾಕ್ಬಿಟ್ಟೆವು. ಅದ್ರ ಜಾಗದಲ್ಲಿ ಏನ್ ಬಳಸ್ತಾ ಇದ್ದೇವ್ರಿ? ವಿಸರ್ಗ. ಲಾಸ್ಟಿಗೆ ಯಾವ ಅಕ್ಷರ ಉಳಿದ್ರಿ? ನಮ್ದು ರಥ ಅನ್ನುವಂತ ಶಬ್ದ ಉಳಿತು, ಅದನ್ನ ಆಸ್ ಇಟ್ ಈಸ್ ಇಟ್ಟಿವಿ. ಈ ಮನಃ ಅನ್ನುವಂತ ಶಬ್ದಕ್ಕೆ ತನ್ನದೇ ಆದಂತ ಅರ್ಥ ಇದೆ, ಈ ರಥ ಅನ್ನುವಂತ ಶಬ್ದಕ್ಕೆ ತನ್ನದೇ ಆದಂತ ಅರ್ಥ ಇದೆ. ಅದಕ್ಕಾಗಿ ನಿಮ್ಗೆ ಬಡ್ಕೊಂಡ್ ಹೇಳ್ತೀನಿ ಸರ, ಸಂಧಿ ವಿಚ್ಛೇದ ಮಾಡ್ಬೇಕಂದ್ರೆ ಯಾವಾಗ್ಲೂ ಏನಿರ್ಬೇಕ್ರಿ? ನಿಮ್ಮ ಸಂಧಿ ವಿಚ್ಛೇದ ಮಾಡಿದಂತ ಶಬ್ದಗಳಿಗೆ ಪ್ರತ್ಯೇಕವಾದಂತ ಅರ್ಥಗಳಿರ್ಬೇಕ್ರಿ. ಅವಾಗ್ಲೇ ನೀವು ಸಂಧಿ ವಿಚ್ಛೇದ ಮಾಡಿದೆ ಕರೆಕ್ಟ್ ಆಗಿ ಬಿಡುತ್ತದೆ. ಹೌದಾ? ಮನೋಬಲ ಅಂತಿದೆ ನೋಡ್ರಿ. ಮನಃ. ಹೌದಾ? ನೋ ಇದ್ದಿದ್ ನೋಡ್ರಿ, ನೋ ತೆಗ್ದು ಬಿಡ್ರಿ. ಅದರ ಜಾಗದಲ್ಲಿ ಏನ್ ಬಳಸ್ರಿ ಸರ್? ಓದ ಜಾಗದಲ್ಲಿ ವಿಸರ್ಗ ಬಳಸ್ರಿ. ಮನಃ ಅಧಿಕ ಬಲ ಮನೋಬಲ. ಮನಃ ಅಧಿಕ ಬಲ ಮನೋಬಲ. ಅದೇ ರೀತಿ ಸರ್, ಮನೋರಂಜನ್. ಹೌದಾ? ಮನೋರಂಜನ್. ಮನಃ ಅಧಿಕ ರಂಜನ. ಮನಃ ಅಧಿಕ ರಂಜನ. ಮನಃ ರಂಜನ. ಹೌದಾ? ಮನೋರಂಜನ ಅಂತ ಹೇಳಿ ಆಗಿ ಬಿಡುತ್ತದೆ. ಹೌದಾ? ಅದೇ ರೀತಿ ತಪೋವನ. ಆಮೇಲೆ ತಪೋವನ ಇದೆ ನೋಡ್ರಿ, ಇದು ನಿಮ್ಗೆ ಏನಂತಂದ್ರೆ ಹೋಮ್ವರ್ಕ್. ಹೌದಾ? ರಜೋಗುಣ ಮನೋಕಾಮನ ಬಿಡಿಸಿ ತೋರಿಸಿ ನೋಡ್ರಿ. ಮನಃ ಅಧಿಕ ಕಾಮನ. ಮನಃ ಅಧಿಕ ಕಾಮನ ಮನೋಕಾಮನ. ಹೌದಾ? ನೆಕ್ಸ್ಟ್ ಅಧೋಗತಿ ಮನೋಯೋಗ ಪಯೋಧ. ಇವೇನ್ರಿ? ಈ 4 ಶಬ್ದಗಳು ನಿಮ್ಗೇನ್ರಿ ಹೋಮ್ವರ್ಕ್. ಈ ಹೋಮ್ವರ್ಕ್ ಅನ್ನು ನೀವೇನಂದ್ರಿ ಕಮೆಂಟ್ ಮಾಡ್ರಿ, ಇಲ್ಲ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗೆ ಒಳ್ಳೇದಾಗ್ತದೆ. ಹೌದಾ? ತಪೋವನ, ರಜೋಗುಣ, ಅಧೋಗತಿ, ಮನೋಯೋಗ, ಪಯೋಧ. ಹೌದಾ? ಇವುಗಳನ್ನ ಏನ್ ಮಾಡ್ರಿ ಸರ್? ನೀವು ಪ್ರಾಕ್ಟೀಸ್ ಮಾಡ್ರಿ ಅಥವಾ ನನಗ ಕಮೆಂಟ್ ಮಾಡ್ತಿರತ್ರಿ ಅಂತ ನಿಮ್ಗೆ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ಇವಾಗ ಓ ನಿಯಮ ಗೊತ್ತಾಯ್ತ್ರಿ. ಓ ತೆಗಿಬೇಕು, ಅದ್ರ ಜಾಗದಲ್ಲಿ ವಿಸರ್ಗ ಹಚ್ಚಬೇಕ್ರಿ. ಅದೇ ನಮ್ದ ವಿಸರ್ಗದ ಎರಡನೇ ನಿಯಮ, ನಮ್ದು ಓ ನಿಯಮ ಆಗಿ ಬಿಡುತ್ತದೆ. ಹೌದಾ? ಚಲೋ ನೆಕ್ಸ್ಟ್ ಹೋಗೋಣ್ರಿ ಸರ. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಹೇಳಿದೆ ಶ ಶ ಸ ಅಂತ ಹೇಳಿ ಬರ್ತದೆ. ಹೌದಾ? ಇದು ಶ ಶ ಸ. ಹೌದಾ? ಇವುಗಳ ಅರ್ಧ ಬಂದು ಅಂತಂದ್ರೆ ಇವುಗಳ ಜಾಗದಲ್ಲಿ ನಮ್ಗೆ ಅಂದ್ರೆ ವಿಸರ್ಗವನ್ನ ಹಚ್ಚಬೇಕಾಗಿದೆ. ಅದೇ ನಮ್ದು 3ನೇ ನಿಯಮ ಆಗಿ ಬಿಡ್ತದೆ. ಹೌದಾ? ನಿಷ್ಕರ್ಷ ಅಂತಿದೆ ನೋಡ್ರಿ. ಹೌದಾ? ನೀಯ. ಹೌದಾ? ನೀಹ ಅಧಿಕ ಕರ್ಷ. ಹೌದಾ? ಇಲ್ಲೇನ್ ಶ ಬರ್ತಾ ಇದೆ ನೋಡ್ರಿ, ನಿಮ್ದು ಈ ಶ ನ ತೆಗೆದು ಬಿಡ್ರಿ. ಹೌದಾ? ಅದರ ಜಾಗದಲ್ಲಿ ಏನ್ ಬಳಸ್ರಿ ಸರ್? ನೀವು ಈ ವಿಸರ್ಗ ಅನ್ನುವಂತಹ 2 ಬಿಂದುಗಳನ್ನ ಬಳಸ್ರಿ ಸರ. ಅದು ನಿಮ್ದೇನಂತಂದ್ರೆ ನಿಯಮ ಕರೆಕ್ಟ್ ಆಗಿ ಬಿಡ್ತದೆ. ಹೌದಾ? ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ದುಷ್ಕರ್ಮ ಅಂತಿದೆ. ಹೌದಾ? ದೂಹ ಅಧಿಕ ಕರ. ಹೌದಾ? ಶ ಜಾಗದಲ್ಲಿ ಏನ್ ಬಳಸ್ತಾ ಇದ್ದೀರಿ? ವಿಸರ್ಗ ಬಳಸ್ತಾ ಇದ್ದೀರಿ. ದೂಹ ಅಧಿಕ ಕರ ದುಷ್ಕರ ಅಂತ ಹೇಳಿ ಆಗಿ ಬಿಡುತ್ತದೆ. ಹೌದಾ? ನಿಷ್ಠೂರ ನಿಮ್ಗೆ ಹೋಮ್ವರ್ಕ್. ಚಲೋ ಇಲ್ಲಿ ನೋಡ್ರಿ, ನಿಶ್ಚಲ ಅಂತಿದೆ. ಹೌದಾ? ನಿಶ್ಚಲ ಶದ ಜಾಗದಲ್ಲಿ ಏನ್ ಬಳಸ್ರಿ ಸರ್? ನೀವು ವಿಸರ್ಗವನ್ನ ಬಳಸ್ರಿ. ನೀಹ ಅಧಿಕ ಛಲ. ಹೌದಾ? ನೀಹ ಇದಕ್ಕೂ ಅರ್ಥ ಇದೆ, ಛಲ ಇದಕ್ಕೂ ಅರ್ಥ ಇದೆ. ಇಲ್ಲಿ ಕರ್ಷ ಕರ ಇವುಗಳಿಗೆ ಏನಿದ್ರಿ ತನ್ನದೇ ಆದಂತಹ ಅರ್ಥಗಳಿದ್ದಾವೆ.
ಎಲ್ಲಿ ಅರ್ಥ ವಿಚ್ಛೇದದಲ್ಲಿ ಅರ್ಥ ಬರ್ತಾ ಇದ್ದಾವೆ ಅಂದ್ರೆ ನೀವು ಸಂಧಿ ವಿಚ್ಛೇದ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅರ್ಥ ಆಗ್ಬಿಡ್ತದೆ. ಹೌದಾ? ನಿಶ್ಚಲದಲ್ಲಿ ನೀಹ ಅಧಿಕ ಛಲ ನಿಶ್ಚಲ ಆಗಿ ಬಿಡುತ್ತದೆ. ಅದೇ ರೀತಿ ನೋಡ್ರಿ, ಇಲ್ಲಿ ನಿಶ್ಚಯ ಅಂತ ಹೇಳಿ ಇದೆ. ಹೌದಾ? ಶ ಯಾವ್ದಿದೆ? ಇದು ವ್ಯಂಜನ್ ಶ ಇದೆ. ಹೌದಾ? ಅದರ ಜಾಗದಲ್ಲಿ ಏನ್ ಬಳಸ್ಬೇಕ್ರಿ ಸರ್? ನಾವು ವಿಸರ್ಗವನ್ನ ಬಳಸ್ಬೇಕು. ನೀಹ ಅಧಿಕ ಚಯ ನಿಶ್ಚಯ. ಹೌದಾ? ಅದೇ ರೀತಿ ನಮಸ್ತೆ, ದಿನ ಹೇಳ್ತೀನಿ ನೋಡ್ರಿ ಸರ್ ನಿಮಗೆ, ನಮಸ್ತೆ. ಹೌದಾ? ಈ ನಮಸ್ತೆ ಜಾಗದಲ್ಲಿ ಏನ್ ಬಳಸ್ರಿ ಸರ್? ನಮಃ. ಹೌದಾ? ಎಲ್ಲಿ ತನ ಪೂರ್ಣಾಕ್ಷರಗಳಿದಾವ ಆ ಪೂರ್ಣಾಕ್ಷರಗಳನ್ನ ಸೀದಾ ಸೀದಾ ಬರೀರಿ. ಅಲ್ಲಿ ಸ ಬರ್ತಾ ಇದೆ ನೋಡ್ರಿ, ವ್ಯಂಜನ್ ಸ ಬರ್ತಾ ಇದೆ. ಅದರ ಜಾಗದಲ್ಲಿ ಏನ್ ಬಳಸ್ರಿ ಸರ? ಈ ವಿಸರ್ಗ 2 ಬಿಂದುಗಳನ್ನು ಬಳಸ್ರಿ. ನಮ ಅಧಿಕ ತೇ, ನಮಃ ಅಧಿಕ ತೇ, ನಮಸ್ತೆ. ಇಷ್ಟೇ ನೋಡ್ರಿ, ಸಿಂಪಲ್. ಹೌದಾ? ನಿಸ್ತಾರ ಅಂತಿದೆ, ಇದು ನಿಮ್ಗೆ ಹೋಮ್ವರ್ಕ್. ಇಲ್ಲಿ ನಿಷ್ಠೂರ ಹೋಮ್ವರ್ಕ್. ಇದ್ರೊಳಗ ಏನ್ರಿ ಸರ್ ನಿಮ್ಗ ನಿಸ್ತೇಜ ಮತ್ತೆ ನಿಸ್ತಾರ ಇವೇನಂತಂದ್ರೆ 2 ನಿಮ್ಗ ಹೋಮ್ವರ್ಕ್. ಹೌದಾ? ಧನುಷ್ಠಂಕ ಅಂತ ಹೇಳಿ ಇದೆ ನೋಡ್ರಿ ಸರ್, ಧನುಷ್ಠಂಕ. ಹೌದಾ? ಧನುಹ. ಹೌದಾ? ಶ ಬರ್ತಾ ಇದೆ. ಹೌದಾ? ಶ ಯಾವ್ದಿದೆ ರೀ? ವ್ಯಂಜನ ಇದೆ. ಹೌದಾ? ಧನುಹ ಅಧಿಕ ಅಂಕಾರ. ಹೌದಾ? ಟಂಕಾರ, ಟಂಕಾರ. ಧನುಹ ಅಧಿಕ ಟಂಕಾರ. ಹೌದಾ? ಟಂಕಾರ ಅನ್ನೋದಕ್ಕೆ ಅರ್ಥ ಇದೆ, ಧನುಹ ಕೂಡ ಅರ್ಥ ಇದೆ. ಹೌದಾ? ಇಲ್ಲಿ ಧನುಹ, ಇಲ್ಲಿ ಶ ಏನಿದೆ ರೀ? ವ್ಯಂಜನ್ ಶ ಇದೆ. ಅದರ ಬದಲಾಗಿ ಈ 2 ಬಿಂದಿಯನ್ನ ಇಟ್ಟಿವ್ರಿ ಸರ. ಇಲ್ಲಿ ಟ ಉಳಿತ್ರಿ, ಶ ತೆಗೆದೇವು, ಟ ಉಳಿತು. ಟ ಇದಿದೆ ಆಸ್ ಇಟ್ ಈಸ್ ಟಕಾರ ಅಂತ ಇಡ್ರಿ ಸರ. ಟದ ಮೇಲೆ ಬಿಂದಿ ಇದೆ, ಅದಕ್ಕಾಗಿ ಟಂಕಾರ ಅಂತ ಹೇಳಿ ಇಡ್ತೀವಿ. ಧನು ಅಧಿಕ ಟಂಕಾರ, ಧನುಸ್ತಂಕಾರ ಅಂತ ಹೇಳಿ ಆಗಿ ಬಿಡುತ್ತದೆ. ಹೌದಾ? ಸೊ ಈ ರೀತಿ ಈ 3 ನಿಯಮ ಯಾವುದಕ್ಕೆ ಅಂತಂದ್ರೆ ನಿಮ್ಗೆ ವಿಸರ್ಗ ಸಂಧಿಗೆ ಸಂಬಂಧಪಟ್ಟಂತಹ ನಿಯಮ. ಹೌದಾ? ಒಂದು ವ್ಯಂಜನ ಸಂಧಿಯಲ್ಲಿ 7 ನಿಯಮ, ಈ ವಿಸರ್ಗ ಸಂಧಿಯಲ್ಲಿ 3 ನಿಯಮ. ಹೌದಾ? ಈ ನಿಯಮಗಳನ್ನು ಪರ್ಫೆಕ್ಟ್ ಆಗಿ, ಈ ವಿಸರ್ಗ ಸಂಧಿಯಿಂದಂತೂ ಇನ್ನು ವ್ಯಂಜನ ಸಂಧಿಯಲ್ಲಿ ಸ್ವಲ್ಪ ಏನಾದ್ರೂ ಕನ್ಫ್ಯೂಸ್ ಆಗ್ಬಹುದ್ರಿ. ಸ್ಪಷ್ಟವಾಗಿ ತಿಳ್ಕೊಂಡಿರಾ? ಆಗಂಗಿಲ್ಲ. ಹೌದಾ? ಇಲ್ಲಿ ಈ ವಿಸರ್ಗ ಸಂಧಿಯಲ್ಲಿ ನನ್ನ ಪ್ರಕಾರ ನೋಡೋದಾದ್ರೆ ಯಾವುದೇ ಕನ್ಫ್ಯೂಸಿಂಗ್ ಆಗಂಗಿಲ್ಲ. ಏನ್ರಿ ಸರ್, ರದ ಜಾಗದಲ್ಲಿ ರ ತೆಗಿಬೇಕು, ವಿಸರ್ಗ ಇಡಬೇಕು. ಓ ಈ ಮನೋರಥ. ಹೌದಾ? ಎಕ್ಸಾಂಪಲ್ ಬಂದದ್ರಿ, ನೋ ಅನ್ನುವಂತ ಶಬ್ದವನ್ನು ತೆಗೆದು ಬಿಡ್ಬೇಕು, ಅದ್ರ ಜಾಗದಲ್ಲಿ ಏನ್ ಹಚ್ಚಬೇಕ್ರಿ ಸರ? ವಿಸರ್ಗ ಹಚ್ಚಬೇಕು. ಈ ಶ ಸ ಏನಾದ್ರೂ ವ್ಯಂಜನ ಬಂದವ್ರಿ ಸರ, ಅವುಗಳ ಜಾಗದಲ್ಲಿ ಏನ್ ಹಚ್ಚಬೇಕ್ರಿ ಸರ? ವಿಸರ್ಗ ಹಚ್ಚಬೇಕು. ಇಷ್ಟೇ ರೀ, ಇಷ್ಟೇ ಸಿಂಪಲ್ ಅದ. ಇವುಗಳನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡ್ರಿ. ಇಂತಹ ಏನಂತಂದ್ರೆ ನಿಮ್ದು ವಿಸರ್ಗ ಸಂಧಿ ಇದೆ ನೋಡ್ರಿ, ಈ ವಿಸರ್ಗ ಸಂಧಿಯನ್ನ ಹೆಚ್ಚೆಚ್ಚಾಗಿ ಎಲ್ಲಿ ಕೇಳಿದ್ದಾರೆ ಅಂತಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಸಂಧಿ ವಿಚ್ಛೇದ ಮಾಡಕ್ ಕೇಳಿದ್ದಾರೆ. ಬಹಳಷ್ಟು ಜನಕ್ಕೆ ಈ ತರ ಸಂಧಿ ವಿಚ್ಛೇದ, ಬಹಳಷ್ಟು ಜನಕ್ಕೆ ಏನ್ ಅಂತಂದ್ರೆ ಸಂಧಿ ಅನ್ನುವಂತ ಟಾಪಿಕ್ ಎಕ್ಸಾಮ್ ಒಳಗೆ ಬರಂಗಿಲ್ಲ ಅಂತ ಹೇಳಿ ಬಹಳಷ್ಟು ಜನ ತಲೆ ಒಳಗೆ ಹಾಕೊಂಡಿದ್ದಾರೆ. ಸರ ಲಾಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ತೆಗೆದು ನೋಡಿದಾಗ ನಾವು ಲಾಸ್ಟ್ ಇಯರ್ ಬಂದಿಲ್ಲ ಖರೆ, ನನ್ಗೂ ಗೊತ್ತು. ಆದ್ರೆ ಈ ಸಲ ಬರಬಾರ್ದಂತ ಏನಾದ್ರೂ ನಿಯಮ ಇದೆನ್ರಿ? ಬರ್ಬಹುದು. ಸಂಧಿ ಮೇಲೆ ಪ್ರಶ್ನೆ ಬಂದಾಗ ಅವಾಗ ನಾವು ಏನ್ ಮಾಡ್ಬೇಕಾಗ್ತದ್ರಿ? ಕೈ ಕೊಟ್ಕೊಂಡು ಕೂಡ್ಬೇಕಾಗ್ತದೆ. ಹೌದಾ? ಸೊ ಅಂತ ಸಂದರ್ಭದಲ್ಲಿ ಸರ ನೀವು ಯಾವುದೇ ಕಾರಣಕ್ಕೆ ಸಂಧಿಯನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಸಂಧಿ ಮೇಲೆ ಪ್ರಶ್ನೆಗಳು ಬಂದಿರುವಂತ ಉದಾಹರಣೆ ಇದಾವೆ. ಈ ಸಲ ಬಂತು ಪ್ರಶ್ನೆಗಳು 1 ರಿಂದ 2 ಬಂದ್ರೆ 4 ಮಾರ್ಕ್ಸ್ ಆಗ್ತವೆ. 4 ಮಾರ್ಕ್ಸ್ ಅಂದ್ರೆ ನಿಮ್ದು ಕಟ್ ಆಫ್ ಲಿಸ್ಟ್ ಎಲ್ಲಿ ಹೋಗ್ಬೋದು ಯೋಚನೆ ಮಾಡ್ರಿ. ಚಲೋ, ನೆಕ್ಸ್ಟ್ ಇನ್ನೊಂದು ಕೆಲವೊಂದು 2 ನಿಯಮ ಇದಾವ್ರಿ. ಈ ಸಣ್ಣ ಪುಟ್ ನಿಯಮ ಕೂಡ ಅಪ್ಲೈ ಆಗ್ತವೆ ಎಲ್ಲಿ? ವಿಸರ್ಗ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಸರ್, ದುಸ್ಸಾಹಸ ಅಂತ ಇದೆ. ಇಲ್ಲಿ ಸದ ಜೊತೆಗೆ ಸ, ಇದು ಶ, ಈ ಒಂಥರ ದ್ವಿಜ ಅಂತ ಕೂಡ ಹೇಳ್ಬಹುದು ಇವಕ್ಕೆ. ಈ ಏನ್ ವ್ಯಂಜನ್ ಶ ಪೂರ್ಣ ಅಕ್ಷರ ಜೊತೆಗೆ ಬಂದಿದಾವಲ್ರಿ, ಇವುಗಳ ಜಾಗದಲ್ಲಿ ನೀವು ಏನ ಬಳಸ್ರಿ ಅಂತಂದ್ರೆ ವಿಸರ್ಗವನ್ನ ಬಳಸ್ರಿ ಅಂತ ಹೇಳಿ ಸ್ಪಷ್ಟವಾಗಿ ನಿಯಮ ಹೇಳ್ತಾ ಇದೆ. ನೋಡಿ ಸರ, ದುಸ್ಸಾಹಸ ಅಂತಿದೆ ರೀ. ಹೌದಾ? ಇಲ್ಲಿ ದು ಆಗಣ ಸ ಯಾವ್ದಿದೆ ರೀ? ವ್ಯಂಜನ್ ಸ ಇದೆ, ಅರ್ಧ ಸ ಇದೆ. ಹೌದಾ? ಅದನ್ನ ಏನು ಇಲ್ರಿ ಸರ್, ದು ಬರೀರಿ, ಅದು ಸ ಇದೆ ನೋಡ್ರಿ, ಆ ಜಾಗದಲ್ಲಿ ಈ 2 ಬಿಂದಿಯನ್ನು ಹಚ್ಬೇಡ್ರಿ, ವಿಸರ್ಗ. ಹೌದಾ? ಆಸ್ ಇಟ್ ಈಸ್ ಸಾಹಸ, ಏನು ಮಾಡ್ಬೇಡ್ರಿ, ಇದ್ದಿದ್ದಂಗೆ ತಂದು ಇಡ್ರಿ ಸರ್. ಇದು ಕಾಪಿ ಪೇಸ್ಟ್ ರೀ ಸರ್, ಅದು ಮಾಡಕ್ ನಾವು ಬಹಳ ಹುಷಾರ್ರಿ ಸರ್. ಹೌದಾ? ಅದೇ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಸರ್, ದುಶ್ಶಾಸನ ಅಂತ ಇದೆ ರೀ. ಹೌದಾ? ದುಹ. ಹೌದಾ? ಇಲ್ಲಿ ಶಾಸನ, ದುಶ್ಶಾಸನ ಅಂತ ಇಲ್ಲಿ ಇನ್ನೊಂದು ಶ ಈ ತರ ಬರ್ಬೇಕಾಗಿತ್ತು, ಅಲ್ಲಿ ಮಿಸ್ ಪ್ರಿಂಟಿಂಗ್ ಆಗಿದೆ. ಸೊ ದುಹ ಅಧಿಕ ಶಾಸನ, ದುಶ್ಶಾಸನ. ಹೌದಾ? ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ನಿಸ್ಸಂದೇಹ, ನೀಹ ಅಧಿಕ ಸಂದೇಹ. ಹೌದಾ? ನೀಹ ಅಧಿಕ ಸಂದೇಹ ಏನಾಗ್ಬಿಡ್ತದೆ ರೀ ಸರ್, ನಿಮ್ದು ಕರೆಕ್ಟ್ ಆಗಿ
ಬಿಡುತ್ತದೆ. ಹೌದಾ? ಇದು ನಿಸ್ತೇಜ ಏನಿದೆ ನೋಡ್ರಿ ಸರ್, ನಿಮಗೂ ಹೋಮ್ವರ್ಕ್ ಏನ್ ಮಾಡ್ಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತು, ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಕರೆಕ್ಟ್ ಅದ ಇಲ್ಲ ಅಂತ ನೋಡ್ತೀನಿ. ಹೌದಾ? ಸೊ ಈ ರೀತಿ ಏನಂತಂದ್ರೆ ಇದು ಸಣ್ಣ ಪುಟ್ ನಿಯಮ ರೀ. ಇದೇನ್ ಅರ್ಧ ಅರ್ಧ ಶ ಇದೆ ನೋಡ್ರಿ, ಇವುಗಳ ಜಾಗದಲ್ಲಿ ನೀವೇನಂತಂದ್ರೆ ವಿಸರ್ಗ ಬಳಸ್ರಿ ಅಂತ ಹೇಳಿ ನಿಮ್ಗೆ ಏನಂತಂದ್ರೆ ನಿಯಮ ಹೇಳ್ತಾ ಇದ್ದೀರಿ. ಹೌದಾ? ಇನ್ನೊಂದು ಇದು ಲಾಸ್ಟ್ ಈ ವಿಸರ್ಗ ಅಂತ ಹೇಳಿ ಇದೆ ರೀ. ಈ ಏನ್ ರಸ್ವ ಈ ದೀರ್ಘ ಈ ಇದೆ ನೋಡ್ರಿ, ಇದು ಈ ರಚನೆ ಹೆಂಗ ಆಗ್ತದ್ರಿ ಅಂತಂದ್ರ ರಸ್ವ ಇ ಪ್ಲಸ್ ರಸ್ವ ಇ ಈಸ್ ಈಕ್ವಲ್ ಟು ದೀರ್ಘ ಇ ಆಗ್ಬಿಡುತ್ತೆ. ಅಂತಂದ್ರೆ ಈ ಎರಡೂ ರಸ್ವ ಇ ಕೂಡಿಕೊಂಡಾಗ ನಮ್ದು ಯಾವ ಈ ರಚನೆ ಆಗ್ತದ್ರಿ ಸರ, ದೀರ್ಘ ಈ ರಚನೆ ಆಗ್ತದೆ. ಸೊ ಈ ನಿಯಮದೊಳಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನಿಲ್ರಿ ಸರ, ದೀರ್ಘ ಇದು ತೆಗ್ದು ರಸ್ವ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದಾ? ಇಲ್ಲಿ ನೋಡ್ರಿ ಸರ, ನೀರೋಗ ಇದು ನೀದೆ ನೋಡ್ರಿ, ಇದು ದೀರ್ಘ ಆಗ್ಬೇಕ್ರಿ, ನೀರೋಗ ಆಗ್ಬೇಕು. ಹೌದಾ? ಇದು ಶಬ್ದ ಕರೆಕ್ಟ್ ಶಬ್ದ ರೀ. ಹೌದಾ? ನೀರೋಗ ಇದೆ ನೋಡ್ರಿ, ಈ ನೀರೋಗದೊಳಗ ವಿಸರ್ಗ ಅಂತಂದ್ರ ಒಂದನ್ನ ತೆಗೆದು ಬಿಡೋದು ಅಂತ ಹೇಳಿ ಇನ್ನೊಂದು ಅರ್ಥದಲ್ಲಿ ಆಗ್ತದೆ. ಈ ನೀ ಏನಿದೆ ರೀ, ನೀ ದೀರ್ಘ ಇದೆ. ಹೌದಾ? ಈ ನೀ ದೀರ್ಘ ಇದೆ ಅಂತಂದ್ರೆ ಈ ನೀ ಒಳಗೆ ಎಷ್ಟು ಈ ಇದಾವ್ರಿ, 2 ಈ ಇದಾವ. ಹೌದಾ? ಈ ಅಂತಂದ್ರೆ ಇದು ಇನ್ ಈ ತರ ನಾವು ಇನ್ ಲೈನ್ ಹಾಕ್ತೀವಿ ನೋಡ್ರಿ, ಅದನ್ನ ನಾವು ಅಂತಂದ್ರೆ ದೀರ್ಘ ಮಾತ್ರ ಅಂತ ಹೇಳಿ ದೀರ್ಘ ದಂಡ ಅಂತ ಹೇಳಿ ಕರಿತೀವಿ. ಸೊ ಈ ದೀರ್ಘ ದಂಡದಲ್ಲಿ ಈ ಎಷ್ಟಿದಾವ್ರಿ ಸರ್, 2 ಈ ಇದಾವೆ. ಹೌದಾ? ಸೊ ಅದಕ್ಕಾಗಿ 1 ಈ ಅನ್ನು ತೆಗಿರಿ ಸರ್. ಏನ್ರಿ ಸರ್, 1 ಈ ಅನ್ನು ತೆಗಿರಿ. ನೀ ಅಧಿಕ ರೋಗ, ನೀ ಇದ್ದಿದ್ದು ರಸ್ವ ಬರ್ದ್ ಬಿಡ್ರಿ, 1 ಈ ಹೋಯ್ತು, ಇನ್ನೊಂದು ಈ ಉಳಿತು, ಅದಕ್ಕೆ ನೀ ಬರ್ದೇವು. ಈಗ ರೋಗ, ನೀರೋಗ. ಹೌದಾ? ನೀರಜ. ಹೌದಾ? ನೀರಜ ಒಳಗ 1 ಈ ಅಂತ ತೆಗೆದು ಬಿಡ್ರಿ, ದೀರ್ಘ ಈ ಒಳಗ 1 ಈ ತೆಗ್ದೇವ್ ಅಂತಂದ್ರ ರಸ್ವ ಈ ಉಳಿತಲ್ರಿ, ಅದಕ್ಕಾಗಿ ನೀ ಅಧಿಕ ರಜ, ನೀರಜ. ನೀರವ ಸರ, ನೀ ಅಧಿಕ ರವ, ನೀರವ. ನೀರಸಿದೆ ರೀ ಸರ, ನೀ ಅಧಿಕ ನೀ ಅಧಿಕ ರಸ, ನೀರಸ. ಏನು ಇಲ್ರಿ ಸರ, ಈ 2 ಈ ಇಲ್ಲಿ ಹೇಳಿದೆ ನೋಡ್ರಿ, 2 ಈ ಸೇರಿ ಏನಾಗ್ಬಿಡ್ತಾ ಇದೆ ಅಂತಂದ್ರೆ ದೀರ್ಘ ಈ ರಚನೆ ಆಗ್ತಾ ಇದೆ ರೀ ಸರ. ಅದಕ್ಕಾಗಿ ಇದ್ರೊಳಗ ನೀ ಯಾವ್ದಿದೆ ರೀ ಸರ, ರಸ್ವ ನೀ ಇದೆ. ಇದ್ರೊಳಗ ನೀ ಯಾವ್ದಿದೆ ರೀ ಸರ್, ನಮ್ದು ದೀರ್ಘ ಈ ಇದೆ. ಹೌದಾ? ಸೊ ಈ ದೀರ್ಘ ಈ ಇದರಲ್ಲಿ 1 ಈ ಅನ್ನು ಮೈನಸ್ ಮಾಡಿ 1 ಈ ಅನ್ನ ಆಸ್ ಇಟ್ ಈಸ್ ಆಗಿ ಇಡ್ತಾ ಇದ್ದೇವೆ. ಅದಕ್ಕಾಗಿ ಇವು ರಸ್ವ ಅಕ್ಷರಗಳು ಬರಿಬೇಕಾಗುತ್ತೆ. ಹೌದಾ? ಸೊ ಐ ಹೋಪ್ ಇಂದಿನ ತರಗತಿಯಲ್ಲಿ ನಿಮ್ಗೆ ವ್ಯಂಜನ ಸಂಧಿ ಆಗಿರ್ಬಹುದು, ವಿಸರ್ಗ ಸಂಧಿ ಆಗಿರ್ಬಹುದು, ಇವುಗಳ ಮೇಲೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿ ಒಂದೊಂದು ನಿಯಮಗಳನ್ನ ನಿಮಗೆ ವಿವರಣೆ ಮಾಡಿ ಹೇಳಿದ್ದೇನೆ. ಜೊತೆ ನಿಮಗೆ ಹೋಮ್ವರ್ಕ್ ಕೂಡ ಇವತ್ತಿನ ತರಗತಿಯಲ್ಲಿ ಸ್ಪೆಷಲ್ ಆಗಿ ಕೊಟ್ಟಿದ್ದೇನೆ. ಸೊ ಯಾವುದೇ ಕಾರಣಕ್ಕೆ ಟೆನ್ಷನ್ ತೆಗೆದುಕೊಳ್ಬೇಡ್ರಿ. ಇದರ ಮೇಲೆ ಏನ್ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಯಾವುದೇ ತರಹ ನಿಯಮ ಕೇಳಂಗಿಲ್ಲ, ಮತ್ತೆ ನಿಯಮ ಬಾಯ್ಪಾಟ್ ಮಾಡಿಕೊಡುವಂತಹ ಅವಶ್ಯಕತೆ ಕೂಡ ಇಲ್ಲ. ಏನ್ರಿ ಸರ್, ಜಸ್ಟ್ ನಿಯಮ ಅಂತ ತಿಳ್ಕೊಡ್ರಿ. ಪ್ರಶ್ನೆ 2 ಫಾರ್ಮೆಟ್ ಕೇಳ್ತಾನ್ರಿ, ಒಂದು ಸಂಧಿ ನಾಮ್ ಪಹಚಾನಿಯೇ, ಇನ್ನೊಂದು ಸಂಧಿ ವಿಚ್ಛೇದ್ ಕೀಜಿಯೇ. ಸೊ ಇವುಗಳ ಮೇಲೆ ಯಾವುದೇ ಪ್ರಶ್ನೆಗಳು ಬಂದ್ರ ಅಂತಂದ್ರೆ ನೀವು ಮಿಸ್ ಮಾಡಂಗಿಲ್ಲ ಅಂತ ಹೇಳಿ ನಾನ್ ಗ್ಯಾರಂಟಿ ಕೊಡ್ತೀನಿ ಸರ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ರಿ. ಕೇವಲ ಬೆರಳಿಕೆ ದಿನಗಳು ಮಾತ್ರ ನಿಮ್ಮ ಪರೀಕ್ಷೆಗೆ ಉಳಿದಿದ್ದಾವೆ. ಹೆಚ್ಚೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ರಿ, ಹೆಚ್ಚೆಚ್ಚಾಗಿ ತಿಳ್ಕೊಡ್ರಿ, ಮತ್ತೆ ಜಾಬ್ ಪಡ್ಕೊಡ್ರಿ ಅಂತ ಹೇಳಿ ಆಶಿಸ್ತೇವೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.